ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ರುಟೀನ್ ವ್ಲಾಗನ್ನು ನಾನು ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹಾಗೂ ಈ ಒಂದು ರುಟೀನ್ ವ್ಲಾಗ್ ಏನಿದೆ ಇದು ನಮ್ಮ ಹೊಸ ಮನೆಯಿಂದ ನಾನು ಮಾಡ್ತಾ ಇರುವಂಥದ್ದು. ಸೊ ಹೊಸ ಮನೆಯಲ್ಲಿ ನನ್ನ ಫಸ್ಟ್ ರುಟೀನ್ ವ್ಲಾಗ್ ಇದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತದೆ ಆದರೆ ಲೈಕ್ ಮಾಡೋದನ್ನು ಹಾಗೂ ಕಾಮೆಂಟ್ ಮಾಡೋದನ್ನು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ, ಆಯಿತಾ? ಇಲ್ಲಿ ಬೆಳಿಗ್ಗೆ ನಾನು ಟೀಯನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗೆಲ್ಲ ಸ್ವಲ್ಪ ನಾನು ಎದ್ದೇಳುವಂಥದ್ದು ಲೇಟ್, ಒಂದು 7:15 7:30 ಆ ಒಂದು ಟೈಮ್ನಲ್ಲಿ ಎದ್ದೇಳ್ತೇನೆ. ನಿಜ ಹೇಳಬೇಕಂದ್ರೆ ಎದ್ದೇಳಲಿಕ್ಕೇ ಆಗೋದಿಲ್ಲ ಬೆಳಿಗ್ಗೆ. ನೈಟ್ ಮಕ್ಕಳು ಮಲಗೋದು ಲೇಟ್ ಆಗ್ತದೆ. ಎಷ್ಟು ಬೇಗ ನಾವು ಬೆಡ್ಡಿಗೆ ಹೋದರೂ ಸಹ ಅವರೊಂದು ಮಲಗಲಿಕ್ಕೆ ತುಂಬ ಲೇಟ್ ಆಗ್ತದೆ. ಏನಾದರೂ ಮಾತಾಡ್ತಾ ಆಟಾಡ್ತಾ ಇರ್ತಾರೆ ಇಬ್ಬರು ಕೂಡ. ಹಾಗೆ ಮಲಗೋದಕ್ಕೆ ಸಹ ಲೇಟ್ ಆಗ್ತದೆ. ಅವ್ರು ಮಲಗಿದ ನಂತರ ನಾನು ಮಲಗುವಂಥದ್ದು. ಆದರೂ ಕೂಡ ಈಗ ಮತ್ತೆ ಫ್ರೀಕ್ವೆಂಟ್ ಯೂರಿನೇಷನಿಗೆಲ್ಲ ಎದ್ದೇಳಬೇಕಲ್ಲ, ಹಾಗಾಗಿ ನಿದ್ದೆನೇ ಸರಿ ಆಗೋದಿಲ್ಲ. ಬೆಳಿಗ್ಗೆ ಹೊತ್ತು ಒಳ್ಳೆ ನಿದ್ದೆ ಬರ್ತದೆ, ಬಟ್ ಹೆಚ್ಚು ಹೊತ್ತು ಮಲಗಲಿಕ್ಕೆ ಸಹ ಆಗೋದಿಲ್ಲ ಅಲ್ಲ. ಫಸ್ಟ್ ಈ ಮನೆಗೆ ಬಂದಾಗ ಒಂದು 2 ಡೇಸ್ ತನಕ ಅಂದರೆ ಟಯರ್ಡಾಗಿ ಸ್ವಲ್ಪ ನಿದ್ದೆ ಬರ್ತಿತ್ತು, ಬಟ್ ಆ ಒಂದು ಕಂಫರ್ಟ್ ನಮಗೆ ಸಿಗ್ತಾ ಇರಲಿಲ್ಲ. ಹೊಸ ಬೆಡ್, ಹೊಸ ರೂಮು ಎಲ್ಲ ಹೊಸತ್ತಲ್ಲ, ಹಾಗೆ ಏನೋ ಒಂದು ರೀತಿಯಲ್ಲಿ ಡಿಸ್ಕಂಫರ್ಟ್ ಇತ್ತು. ಬಟ್ ಇವಾಗ ಎಲ್ಲ ಹೋಗಿ ಈಗ ಒಳ್ಳೆ ನಿದ್ದೆ ಬರ್ತದೆ. ಮಕ್ಕಳಿಗೆ ಸಹ ಒಳ್ಳೆ ನಿದ್ದೆ ಬರ್ತದೆ. ಮಕ್ಕಳು ಕೂಡ ಗಟ್ಟಿ ಮಲಗ್ತಾರೆ ಬೆಳಿಗ್ಗೆ. ನಾನು ಟೀಯನ್ನು ಒಳಗೆ ಕುಡಿತಾ ಇದ್ದೆ, ಬಟ್ ಇಲ್ಲಿ ಹೊರಗೆ ಯಾರ್ದೋ 2-3 ನಾಯಿ ಬಂದ ಹಾಗೆ ಕಾಣಿಸ್ತು. ಮತ್ತು ನಮ್ಮ ನಾಯಿ ಎಲ್ಲಾದರೂ ಹೊರಗೆ ಉಂಟಂತ ಹೇಳಿ ನೋಡಲಿಕ್ಕೆ ನಾನು ಹೊರಗೆ ಬಂದು ಟೀಯನ್ನು ಎಂಜಾಯ್ ಮಾಡಿದ್ದೆ. ಸ್ವಲ್ಪ ಕುಡಿಯುವಂಥದ್ದಷ್ಟೇ, ಒಂದು ಅರ್ಧ ಕಪ್ಪಷ್ಟು ಟೀ ಕುಡಿತೇನೆ. ಯಾಕಂದರೆ ಹಸಿವಾಗ್ತಾ ಇರ್ತದಲ್ವ, ಬೆಳಿಗ್ಗೆನೇ ಎನರ್ಜಿ ಇರೋದಿಲ್ಲ ಬ್ರೇಕ್ಫಾಸ್ಟ್ ತನಕ ಕಾಯುವಷ್ಟು. ಸೊ ಈ ರೀತಿ ಇದೆ, ನೋಡ್ಬೋದು ನೀವು ನಮ್ಮ ಮನೆಯ ಲೆಫ್ಟ್ ಸೈಡಲ್ಲಿ ಒಂದು ಗ್ರೀನ್ ಬೆಡ್ಡನ್ನು ಅಂದರೆ ಒಂದು ಬ್ಲ್ಯಾಂಕೆಟನ್ನು ಹಾಸಿ ಇಟ್ಟ ಹಾಗೆ. ಬಟ್ ಅದು ಅವರು ಪ್ರಾಪರ್ಟಿಯನ್ನು ಕ್ಲೀನ್ ಮಾಡದೇ ಇರೋದ್ರಿಂದ ಆ ರೀತಿಯಲ್ಲಿ ಆಗಿರುವಂಥದ್ದು. ಇಲ್ಲಿ ತುಂಬ ದಿನದಿಂದ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಉಂಟಲ್ವ, ಹಾಗಾಗಿ ನಮ್ಮದು ಬಾವಿ ಅಂದರೆ ಹೊಸತಾಗಿ ಮಾಡಿದ ಬಾವಿ ಅಲ್ವಾ. ಸೊ ಮೇಲೆವರೆಗೆ ಕೂಡ ರಿಂಗ್ ಹಾಕಲಿಲ್ಲ, ಒಂದು ಲೆವೆಲಷ್ಟು ರಿಂಗನ್ನು ಹಾಕಿದ್ದಾರೆ. ಹಾಗೆ ನಮಗೆ ಅಂದರೆ ಒಂದೇ ಹೆದರಿಕೆ ಇದ್ದಂಥದ್ದು ನೋಡಿ, ಇಲ್ಲಿ ಇನ್ನೊಂದು ಅರ್ತಿಂಗಿಗೆ ಅಂತ ಹೇಳಿ ಮಾಡಿದಂತಹ ಗುಂಡಿ, ಅದನ್ನು ಕೂಡ ಎಲ್ಲ ಮುಚ್ಚಿದ್ರು. ಬಟ್ ಅಷ್ಟು ಸ್ಪೇಸಲ್ಲಿ ಅದು ಒಳಗೆ ಹೋಗಿದೆ. ಈಗಿನ ಮಳೆಗೆ ಸ್ವಲ್ಪ ಅದು ಜಗ್ಗಿದ ಹಾಗೆ ಆಗಿದೆ. ಹಾಗೆ ಬಾವಿ ಏನಾಗ್ಬೋದು ಅಂತ ಹೇಳಿ ನಮಗೆ ಟೆನ್ಷನ್ ಇತ್ತು. ಫಸ್ಟ್ ಕೆಳಗೆ ಬಾಟಮಲ್ಲಿ 2 ರಿಂಗಷ್ಟು ನೀರಿರ್ತಿತ್ತು. ಮತ್ತು ಮೇಲೆ ಬಂದು ಇವಾಗ ಎಷ್ಟರ ತನಕ ರಿಂಗನ್ನು ಹಾಕಿದ್ದಾರೆ ಅಷ್ಟರ ತನಕ ಕೂಡ ಬಂದಿದೆ. ಇವಾಗ 3/4 ರಿಂಗ್ ಅಷ್ಟಿದೆ. ಅದರ ಮತ್ತು ಸೈಡಲ್ಲಿರುವಂಥ ಮಣ್ಣೆಲ್ಲ ಕುಸಿದಿದೆ. ಒಳಗೆ ಸೈಡಲ್ಲೆಲ್ಲ ಮಣ್ಣಿತ್ತು, ಅದೆಲ್ಲ ಕುಸಿದು ಅದರ ಮೇಲೆ ನೀರು ಬಂದಿದೆ. ಹಾಗೆ ಇನ್ನು ರಿಂಗಿಂದ ಮೇಲೆ ಬಂದು ಎಲ್ಲಾದರೂ ಬಾವಿ ಕುಸಿದ್ರೆ ಅಂತ ಹೇಳಿ ಕೂಡ ಒಂದು ಟೆನ್ಷನ್. ಬಟ್ಟು ದೇವರ ಮೇಲೆ ನಂಬಿಕೆ ಕೂಡ ಇದೆ, ಏನಾಗೋದಿಲ್ಲ ಅಂತ ಹೇಳಿ, ದೇವರು ಪ್ರೊಟೆಕ್ಟ್ ಮಾಡ್ತಾರೆ ಅಂತ. ಸ್ವಲ್ಪ ಮಳೆ ಬಿಟ್ಟದ್ರಿಂದ ನಾನು ಜಸ್ಟ್ ಬಾವಿಯಲ್ಲಿ ಎಷ್ಟು ನೀರಿದೆ ಅಂತ ಹೇಳಿ ನೋಡಲಿಕ್ಕೆ ಬಂದಿದ್ದೆ. ಏನೋ ಒಂಥರ ಒಂದು ಆತಂಕ ಇರ್ತದೆ ಅಲ್ವ ಮನಸ್ಸಲ್ಲಿ, ಎಲ್ಲ ಹೊಸತ್ತು ಎಲ್ಲಿಯಾದರೂ ಕುಸಿದ್ರೆ ಅಂತ ಹೇಳಿ ಒಂದು ಜಸ್ಟ್ ನನಗೆ ಕನ್ಸರ್ನ್ ಇತ್ತು. ಮತ್ತು ನಿನ್ನೆ ನೈಟ್ ಹಸ್ಬೆಂಡಿಗೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಇತ್ತು. ಅವರಂದರೆ ಓವರ್ ನೈಟ್ ಕೆಲಸ ಮಾಡ್ತಾಯಿದ್ರು. ಕರೆಂಟ್ ಇರೋದಿಲ್ಲ ಹಗಲಲ್ಲಿ, ಹಾಗೆ ನೈಟ್ ಕರೆಂಟ್ ಇದ್ದಾಗ ಕೆಲಸ ಇತ್ತು ಅಂತ ಹೇಳಿ ಹಸ್ಬೆಂಡ್ ಕೂಡ ಫ್ಯಾಕ್ಟ್ರಿಯಲ್ಲೇ ಸ್ಟೇ ಮಾಡಿದರು ನಿನ್ನೆ. ಇಲ್ಲಿಂದ ಫ್ಯಾಕ್ಟ್ರಿಗೆ ಒಂದು 2 ಮಿನಿಟ್ಸ್ ಅಷ್ಟೇ, ಹಾರ್ಡ್ಲಿ 2 ಮಿನಿಟ್ಸ್ ಆಗ್ತದೆ ಅಷ್ಟೇ ಇರುವಂಥದ್ದು. ಹಾಗೆ ಬೇಗ ಹೋಗಿ ಬರಲಿಕ್ಕೆ ಸಹ ಈಸಿ ಆಗ್ತದೆ. ಹಸ್ಬೆಂಡಿಗೆ ಲಂಚಿಗೆಲ್ಲ ಬರಲಿಕ್ಕೆ ಸಹ ಈಸಿ ಆಗ್ತದೆ. ಇವಾಗ ಮಾವ ಬೆಳಿಗ್ಗೆ ಬೇಗ ಎದ್ದೇಳ್ತಾರೆ. ಅವರೊಂದು 6-6:30 ಒಳಗೆ ಎದ್ದು ನಾಯಿಯನ್ನೆಲ್ಲ ಬಿಟ್ಟು ಒಮ್ಮೆ ಅವನನ್ನು ಗೂಡಿಗೆ ಹಾಕಿಬಿಡ್ತಾರೆ. ಹಾಗೆ ಅವರಿಗಂದರೆ ಪ್ರಾಯ ಆದವರಿಗೆ ನಿದ್ದೆ ಬರೋದಿಲ್ಲ ಅಲ್ಲ, ಹಾಗೆ ಬೇಗ ಎದ್ದೇಳ್ತಾರೆ ಅವರು. ಸೊ ನೈಟ್ ಮಳೆಗೆ ಈ ಸೈಡ್ನಲ್ಲಿ ಆ್ಯಕ್ಚುಲಿ ಪ್ಲಾಸ್ಟಿಕ್ ಕವರ್ ಮಾಡಲಿಕ್ಕಿತ್ತು ಹೊರಗಡೆಯಿಂದ, ಬಟ್ ಗಾಳಿ ಜಾಸ್ತಿ ಇರೋದ್ರಿಂದ ಯಾವುದೂ ಕೆಲಸ ಆಗಿರಲಿಲ್ಲ. ಅಂದರೆ ಒಂದೊಂದೇ ಕೆಲಸಗಳನ್ನು ಮತ್ತೆ ಮಾಡ್ತಾ ಹೋಗುವಂಥದ್ದಲ್ಲ, ಹಾಗೆ ಎಲ್ಲ ಕಡೆ ನೋಡಿ ನೀರೆಲ್ಲ ಬಂದುಬಿಟ್ಟಿದೆ. ಅಷ್ಟು ಮಳೆ ಬಂದಿತ್ತು ನಿನ್ನೆ ನೈಟ್. ಹಾಗೆ ಇಲ್ಲಿ ಒಲೆ ಹತ್ತಿರ ಕೂಡ ಕೆಳಗೆಲ್ಲ ನೀರು ಬಂದಿದೆ. ಮನೆ ಅಂತ ಹೇಳಿದರೆ ನಾವು ಹೋಗಿ ಸ್ಟೇ ಮಾಡಿದ ನಂತರನೇ ಗೊತ್ತಾಗೋದಲ್ವ ಎಲ್ಲಿ ಏನೆಲ್ಲ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ. ಹಾಗೆ ಗಾಳಿಗೆ ಸ್ವಲ್ಪ ಈ ನೆಟ್ಟಿಂದ ನೀರು ಒಳಗೆಲ್ಲ ಬಂದು ನೆಲಕ್ಕೆ ಬಿದ್ದು ಬಿಟ್ಟಿದೆ. ಸೊ ಅದೆಲ್ಲ ನಮ್ಮ ನೇಬರಿಂಗ್ ಹೌಸಸ್, ನಮ್ಮ ಮನೆ ಹಿಂದೆ ಇರುವಂಥ ಮನೆಗಳು.
ಇವತ್ತು ನಾನು ನಿನ್ನೆ ಮೊನ್ನೆ ಎಲ್ಲ ನಮಗೆ ಕರೆಕ್ಟಾಗಿ ಕರೆಂಟೇ ಇರಲಿಲ್ಲ. ನಾವು ಜಸ್ಟ್ ಇನ್ವರ್ಟ್ರ್ ಮಾತ್ರ ಯೂಸ್ ಮಾಡ್ಕೊಂಡಿದ್ದಂಥದ್ದು. ಹಾಗೆ ನನಗೆ ಧೈರ್ಯ ಸಾಕಾಗಲಿಲ್ಲ ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಲಿಕ್ಕೆ. ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿ ಮತ್ತೆ ಎಲ್ಲಿಯಾದರೂ ಕರೆಂಟ್ ಬರದೇ ಇದ್ದರೆ, ತುಂಬ ಜನರಿಗೆ ಹಾಗೆ ಆಗಿದೆ ಮೊನ್ನೆಯಿಂದ ಎಲ್ಲ. ಮಂಗಳೂರು ಕಡೆ ಇರೋರಿಗೆ ಗೊತ್ತಿರ್ಬೋದು. ಯಾರೆಲ್ಲ ಅಕ್ಕಿ ನೆನೆಯಲಿಕ್ಕೆ ಹಾಕಿದ್ರೆ ನೀವು ಅದನ್ನು ಪುನಃ ತೊಳೆದು ಫ್ರಿಜ್ಜಲ್ಲಿ ಇಡಬೇಕಾಗಿ ಬಂದಿದೆ ಅಲ್ವಾ, ಯಾಕೆಂದರೆ ಕರೆಂಟೇ ಇರೋದಿಲ್ಲ. ಇಲ್ಲಿ ನನಗೆ ತೆಂಗಿನಕಾಯಿಯನ್ನು ತುರಿಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು. ಯಾಕೆಂದರೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಏನಿದೆ, ನಮ್ಮ ಒಂದು ಕಿಚನ್ ಸ್ಲ್ಯಾಬ್ ಏನಿದೆ, ಅದು ಸ್ವಲ್ಪ ಮೇಲೆ ಇರೋದ್ರಿಂದ ಕರೆಕ್ಟಾಗಿ ನನಗೆ ಹೊಟ್ಟೆಗೆ ಬರ್ತದೆ. ಅಂದರೆ ನಮಗೆ ಕುಕ್ಕಿಂಗ್ ಮಾಡಲಿಕ್ಕೆ, ಕಟ್ಟಿಂಗ್ ಮಾಡಲಿಕ್ಕೆ ಈಸಿ ಆಗ್ತದೆ, ತುಂಬ ಕಂಫರ್ಟೇಬಲ್ ಇದೆ. ಬಟ್ ತೆಂಗಿನಕಾಯಿ ತುರಿಲಿಕ್ಕೇ ಆಗೋದಿಲ್ಲ. ಮತ್ತೊಂದು ಸೈಡಲ್ಲಿ ಒಂದು ಎಡ್ಜನ್ನು ಕೊಟ್ಟಿರೋದ್ರಿಂದ ಈ ಒಂದು ಉಡನ್ ಏನಿದೆ ಅದು ಕೂಡ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ. ಸೊ ಹಾಗೆ ಹೀಗೂ ಅಡ್ಜಸ್ಟ್ ಮಾಡಿ ನಾನು ತೆಂಗಿನಕಾಯಿನ ತುರಿದು ತಗೊಂಡಿದ್ದೇನೆ. ಇನ್ನು ಅವಲಕ್ಕಿ ಮಾಡುವ ಅಂತ ಹೇಳಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ, ಸ್ವಲ್ಪ ಒಗ್ಗರಣೆಯನ್ನು ಹಾಕಿ, ತೆಂಗಿನ ಎಣ್ಣೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆಯನ್ನು ಮಾಡಿ ಸ್ವಲ್ಪ ಸಾಂಬಾರು ಹುಡಿಯನ್ನು ಹಾಕುವಂಥದ್ದು. ಸಾಂಬಾರು ಹುಡಿ ನಮ್ಮ ಮನೆಯಲ್ಲಿದ್ದದ್ದು ಖಾಲಿಯಾಗಿದೆ. ಹಾಗೆ ನಾನಿವಾಗ ಅಂಗನವಾಡಿಯ ಸಾಂಬಾರು ಹುಡಿಯನ್ನು ಹಾಕಿ ಮಾಡ್ತಾಯಿದ್ದೇನೆ. ಈ ರೀತಿ ಯಾರಾದರೂ ಮಾಡಲಿಲ್ಲ ಆದರೆ ಮಾಡಿ ನೋಡಿ ಒಮ್ಮೆ. ಜಸ್ಟ್ ತೆಂಗಿನ ಎಣ್ಣೆ, ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಅದರೊಟ್ಟಿಗೆ ಸ್ವಲ್ಪ ಸಾಂಬಾರು ಹುಡಿಯನ್ನು ಹಾಕಿ ಜಸ್ಟ್ ಒಗ್ಗರಣೆ ರೀತಿಯಲ್ಲಿ ಮಾಡಿ, ತೆಂಗಿನಕಾಯಿ, ಅವಲಕ್ಕಿ, ಸಕ್ಕರೆ, ಉಪ್ಪು ಎಲ್ಲ ಹಾಕಿ ರೆಡಿ ಮಾಡುವಂಥದ್ದು. ಮಸಾಲ ಒಳ್ಳೆಯದಾಗ್ತದೆ ಅವಲಕ್ಕಿ. ನನ್ನ ಇಬ್ಬರು ಮಕ್ಕಳಿಗೆ ಕೂಡ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಇಬ್ಬರು ಇಷ್ಟಪಟ್ಟು ತಿಂತಾರೆ. ಬಟ್ ಅದರೊಟ್ಟಿಗೆ ಅವರಿಗೆ ಮ್ಯಾಂಡೇಟ್ರಿಯಾಗಿ ಬಾಳೆಹಣ್ಣು ಇರಬೇಕು. ಸಿಯೋನಿಗಂತೂ ಬಾಳೆಹಣ್ಣಿದ್ರೆ ಮಾತ್ರ ಇಷ್ಟ ಆಗುವಂಥದ್ದು. ಚಿಕ್ಕವ ಮತ್ತೆ ಸಹ ಹೇಗಾದರೂ ತಿಂತಾನೆ. ಇವತ್ತಿನ ಬ್ರೇಕ್ಫಾಸ್ಟಿಗೆ ಈಗ ಸದ್ಯಕ್ಕೆ ನಾನು ಮತ್ತು ಮಾವ ಮಾತ್ರ ಇರುವಂಥದ್ದು. ಹಾಗೆ ನಾವಿಬ್ಬರು ಕೂಡ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಬಂದು ಕೂತ್ಕೊಂಡಿದ್ದೇವೆ. ನಾನೀಗ ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ಎಷ್ಟು ಮಳೆ ಬಂದರೆ ಸಹ, ಎಷ್ಟು ಗಾಳಿ ಬಂದರೆ ಸಹ ನನಗೆ ಸೆಕೆನೇ ಆಗುವಂಥದ್ದು. ಹಾಗೆ ನಾನು ಸ್ವಲ್ಪ ಮೆಲ್ಲ ಫ್ಯಾನನ್ನು ಹಾಕ್ಕೊಂಡು ಕೂತ್ಕೊಂಡಿದ್ದೇನೆ. ಸ್ವಲ್ಪ ಹೊತ್ತು ಏನಾದರೂ ಕೆಲಸ ಮಾಡಿದರೆ ಸಾಕು, ಹೆಚ್ಚು ಸೆಕೆ ಆಗುವಂಥದ್ದು. ಸೊ ಹಾಗೆ ನಾನು ಮತ್ತು ಮಾವ ಇವಾಗ ಅವಲಕ್ಕಿಯನ್ನು ತಿಂತಾ ಇದ್ದೇವೆ. ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಿದರೆ ಸಹ ಮಕ್ಕಳಿಗೆ ಯಾವ ಬ್ರೇಕ್ಫಾಸ್ಟ್ ಮಾಡಿದರೆ ಸಹ ಇಷ್ಟ ಆಗೋದಿಲ್ಲ. ಅವರಿಗೆ ಮನಸ್ಸಿಗೆ ಬಂದಂಥದ್ದು ಮಾಡಿಕೊಟ್ರೆ ಮಾತ್ರ ಇಷ್ಟ ಆಗುವಂಥದ್ದು. ಹಾಗೆ ಏನು ಮಾಡಿರ್ತೇವೆ ಅದನ್ನು ತಿನ್ನಬೇಕು ಅಂತ ಹೇಳಿ ನಮಗೆ ಇಷ್ಟ ಇರೋದನ್ನು, ಅವರಿಗೆ ಇಷ್ಟ ಇರೋದನ್ನು ಎರಡನ್ನೂ ಕೂಡ ನಾನು ಮಾಡ್ತೇನೆ. ಇವತ್ತು ಮಂಗಳವಾರ. ಇಲ್ಲಿ ಬಂದ ನಂತರ ಇದು ನಮ್ಮದು ಸೆಕೆಂಡ್ ವೀಕ್. ಸೊ ಮಂಗಳವಾರ ದಿನ ಕಸವನ್ನು ಕೊಂಡೋಗಲಿಕ್ಕೆ ಪಂಚಾಯಿತಿಯಿಂದ ಗಾಡಿ ಬರ್ತದೆ ಅಂತ ಹೇಳಿ ಅದರ ಒಂದು ಸಬ್ಸ್ಕ್ರಿಪ್ಷನ್ ಏನಿದೆ ಅದನ್ನು ತಗೊಂಡಿದ್ದಾರೆ ಹಸ್ಬೆಂಡ್. ಸೊ ಹಾಗೆ ಒಂದು ಮಂತಲ್ಲಿ 4 ಡೇಸ್ ಬರ್ತದೆ. ಅಂದರೆ ಟೋಟಲಿ ಎವ್ರಿ ಟ್ಯೂಸ್ಡೇ ಬರ್ತದೆ 4 ವೀಕ್ಸ್. ಇದು 50 ರೂಪೀಸ್ ಕಟ್ಟಲಿಕ್ಕೆ. ಸೊ ಹಾಗೆ ಪ್ಲಾಸ್ಟಿಕ್ ಮತ್ತು ಡೈಪರ್ಸನ್ನು ತಗೊಂಡು ಹೋಗೋದಿಲ್ಲ ಅಂತೆ, ಮತ್ತು ತರಕಾರಿ ವೇಸ್ಟನ್ನು ತಗೊಂಡು ಹೋಗೋದಿಲ್ಲ, ಪ್ಲಾಸ್ಟಿಕ್ಸನ್ನು ಮಾತ್ರ ತಗೊಂಡು ಹೋಗ್ತೇನೆ ಹೇಳಿದ್ದಾರೆ. ಹಾಗೆ ಎಷ್ಟೆಲ್ಲ ಪ್ಲಾಸ್ಟಿಕ್ ಕಲೆಕ್ಟ್ ಆಗಿತ್ತು ಅದನ್ನು ನಾವು ಇಲ್ಲಿ ವೇಸ್ಟನ್ನು ಏನು ಮಾಡ್ತಾಯಿದ್ವಿ ಅಂತ ಹೇಳಿದರೆ, ಇಲ್ಲಿಯ ವೇಸ್ಟನ್ನು ಎಲ್ಲಿ ಕೂಡ ವೇಸ್ಟ್ ಹಾಕಲಿಕ್ಕೆ ಆಗೋದಿಲ್ಲ ಅಲ್ಲ, ಹಾಗೆ ನಮ್ಮ ಮನೆ ಹತ್ತಿರ ತಗೊಂಡೋಗಿ ಅಲ್ಲಿ ನಾವು ಡಿಸ್ಪೋಸ್ ಮಾಡ್ತಾಯಿದ್ವಿ. ಬಟ್ ಈಗ ಇಲ್ಲಿ ಗಾಡಿ ಬರ್ತದೆ ಅಂತ ಹೇಳಿ ಒಂದು ಅಂದರೆ ತೊಟ್ಟೆಯಲ್ಲಿ ಹಾಕಿ ಕಟ್ಟಿ ಇಟ್ಟು ಅದರ ನಂತರ ಒಂದು ಗೋಣಿಯಲ್ಲಿ ಹಾಕಿ ಅವರಿಗೆ ಕೊಡುವಂಥದ್ದು. ಹಾಗೆ ಮಂಗಳವಾರ ದಿನ ಬರ್ತದೆ ಗಾಡಿ ಅಂತ ಹೇಳಿ ಕಳೆದ ಮಂಗಳವಾರ ಹೇಳಿದರು. ಹಾಗೆ ಬೆಳಿಗ್ಗೆನೇ ತಗೊಂಡೋಗಿ ನಾನು ಹೊರಗೆ ಇಟ್ಟು ಬಂದಿದ್ದೇನೆ. ಎಷ್ಟೊತ್ತಿಗೆ ಬರ್ತದೆ ಗಾಡಿ, ಯಾವಾಗ ಬರ್ತದೆ ಅಂತ ನಮಗೆ ಗೊತ್ತಿಲ್ಲ, ಅಷ್ಟೊಂದು ಐಡಿಯಾ ಇಲ್ಲ. ಹಾಗಾಗಿ ಕಸವನ್ನಿಟ್ಟು ಬರುವಷ್ಟರಲ್ಲಿ ಮಗು ಕೂಡ ಎದ್ದಿದ್ದಾನೆ. ಈಗ ಎದ್ದರೆ ಅವನು ಹೆಚ್ಚು ಕೂಗುವುದಿಲ್ಲ, ಕೆಲವೊಮ್ಮೆ ಮಾತ್ರ ಕೂಗುವಂಥದ್ದು. ಇಲ್ಲಾಂದರೆ ಅವನೇ ಕೆಳಗೆ ಇಳಿದು ಬರ್ತಾನೆ, ನನ್ನನ್ನು ಹುಡುಕಿಕೊಂಡು ಸೀದಾ ಬರ್ತಾನೆ ಕಿಚನಿಗೆ ಅಥವಾ ಕೇಕ್ ರೂಮಲ್ಲಿ ಇರ್ತೇನೆ ಅಂತ ಹೇಳಿ ಅವನಿಗೆ ಸಹ ಗೊತ್ತು ಈಗ. ಸೊ ಬರ್ತಾನೆ ಅವನೇ. ಇವತ್ತು ಏನೂ ಗೊತ್ತಿಲ್ಲ, ಮೂಡ್ ಅಷ್ಟೊಂದು ಸರಿ ಇಲ್ಲ ಒಂದು. ಹಾಗೆ ಹೇಗೆ ಸಮಾಧಾನ ಮಾಡಿದರೆ ಸಹ ಕೆಳಗೆ ಇಳಿಲಿಕ್ಕೇ ಕೇಳ್ತಾ ಇರಲಿಲ್ಲ. ಇಲ್ಲಿ ಬಂದ ನಂತರ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ, ಡೋರ್ ಓಪನ್ ಮಾಡಿದ ಕೂಡಲೇ ಸೀದಾ ಓಡುವಂಥದ್ದು ಹೊರಗೆ.
ಹೊರಗೆ ಓಡುವಂಥದ್ದು, ಮಣ್ಣಲ್ಲಿ ಆಟಾಡುವಂಥದ್ದು ಅಥವಾ ಎಲ್ಲಿ ನೀರಿರ್ತದೆ ಅಲ್ಲಿ ಹೋಗುವಂಥದ್ದು ಅವನು. ಹಾಗಾಗಿ ಹೊರಗೆ ಬಿಡಲಿಕ್ಕೇ ಉಪಾಯ ಇಲ್ಲ. ಎರಡೂ ಹಿಂದೆದು ಮತ್ತು ಮುಂದೆದು ಎರಡು ಬಾಗಿಲು ಓಪನ್ ಇಟ್ಟು ಸಹ ಅವನು ಬೇಗ ಓಡ್ತಾನೆ. ಹಾಗೆ ನಾವು ಒಂದು ರೀತಿ ಕ್ವಾರಂಟೈನ್ ಇದ್ದ ಹಾಗೆ ಬಾಗಿಲು ಹಾಕ್ಕೊಂಡಿರುವಂಥದ್ದು. ಅವನಿಗೆ ಆ ಒಂದು ಬಾಗಿಲಿಗೆ ಹಾಕುವಂಥ ರೈಲಿಂಗನ್ನು ಆರ್ಡ್ರ್ ಮಾಡಲಿಕ್ಕಿದೆ, ಅದು ಇನ್ನೂ ಕೂಡ ಆಗಲಿಲ್ಲ. ಒಂದೊಂದು ಕೆಲಸ ಹಾಗೆಯೇ ಬಾಕಿ ಇದೆ, ಹಾಗೆ ಎಷ್ಟು ಕೆಲಸ ಬಾಕಿ ಇದೆ ಅಂತ ಇಲ್ಲ. ಹಾಗೆ ಸ್ವಲ್ಪ ಸಮಾಧಾನ ಎಲ್ಲ ಮಾಡಿ ಈಗ ಮಳೆ ಬರ್ತಾ ಉಂಟು, ಹಾಗೆ ಒಳಗೆ ಕರ್ಕೊಂಡು ಬಂದಿದ್ದೆ. ಮತ್ತು ಅವಲಕ್ಕಿಯನ್ನು, ಸ್ವಲ್ಪ ಹಾಲನ್ನು ಹಾಕಿ ಅವಲಕ್ಕಿಯನ್ನು ಚಂಡಿ ಮಾಡಿ ಅವನಿಗೆ ಕೊಟ್ಟಿದ್ದೇನೆ. ಮಾವ ವಾಕಿಂಗಿಗೆ ಅಂತ ಹೇಳಿ ಹೊರಟರು ಬೆಳಿಗ್ಗೆನೇ. ನಾನು ಅವರ ಹತ್ರ ಹೇಳಿದ್ದೆ, ಈ ಮಳೆಯನ್ನು ನಂಬಿ ನೀವು ಹೋಗಬೇಡಿ, ಅರ್ಧಕ್ಕೆ ಹೋಗುವಾಗ ಬರಲಿಕ್ಕುಂಟಂತ ಹೇಳಿ. ಸ್ವಲ್ಪ ನಮ್ಮ ಕಾಂಪೌಂಡಿಂದ ಹೊರಗೆ ಹೋದ ಕೂಡಲೇ ಬಂದಿದೆ. ಪ್ರಾಯದವರಿಗೆ ಓಡಲಿಕ್ಕೆ ಸಹ ಆಗೋದಿಲ್ಲಲ್ಲ, ಹಾಗೆ ನೋಡಿ ಎಷ್ಟು ಚಂಡಿಯಾಗಿದ್ದಾರೆ ಅಂತ ಹೇಳಿ. ಈಗ ಮಳೆ ಯಾವಾಗ ಬಿಡ್ತದೆ ಯಾವಾಗ ಶುರುವಾಗ್ತದೆ ಹೇಳಲಿಕ್ಕಾಗೋದಿಲ್ಲ, ಬಂದರೆ ಜೋರು ಬರುವಂಥದ್ದು ಗಾಳಿ ಮಳೆ. ಹಾಗಾಗಿ ಹೆಚ್ಚಾಗಿ ಹೇಳುವಂಥದ್ದು ನಾವು ಇಲ್ಲೇ ವಾಕ್ ಮಾಡಿ ಅಂತ ಹೇಳಿ. ಅವರಲ್ಲಿ ತೋಟಕ್ಕೆಲ್ಲ ಹೋಗಿ ಬಂದು ಈಗಲೂ ಕೂಡ ಹೋಗ್ತಾರೆ ಡೈಲಿ, ಅಥವಾ ಒಂದು ದಿನ ಬಿಟ್ಟು ಒಂದು ದಿನ ತೋಟಕ್ಕೆ, ಅಲ್ಲಿ ತೋಟದ ಮನೆಗೆ ಡೈಲಿ ಹೋಗಿ ಬರ್ತಾ ಇರ್ತೇವೆ. ಸೊ ಹಾಗೆ ಇವರು ಸಹ ಹೋಗ್ತಾ ಇರ್ತಾರೆ. ಬಟ್ ಸ್ಟಿಲ್ ಅವರಿಗೆ ಅಂದರೆ ಕೂತ್ಕೊಂಡ್ರೆ ಕಾಲಲ್ಲಿ ಸ್ವೆಲ್ಲಿಂಗ್ ಬರ್ತದೆ, ಏಜ್ ಆಗಿದೆ ಅಲ್ಲ. ಹಾಗೆ ಒಂದು ರೌಂಡ್ ಹೋಗಿದ್ರು ಈಗ ವಾಕಿಂಗಿಗೆ ಅಂತ ಹೇಳಿ, ಚಂಡಿಯಾಗಿ ಬಂದಿದ್ದಾರೆ. ಜೋರು ಮಳೆ ಬರ್ತಾ ಉಂಟು, ಆದರೆ ಇದರಲ್ಲಿ ಕಾಣೋದಿಲ್ಲ ಅಷ್ಟೇ. ನಮ್ಮ ಹಳೆ ಮನೆಯಲ್ಲಿ ಒಳಗಿದ್ದ ಸೋಫಾವನ್ನು ಈಗ ನಾವಿಲ್ಲಿ ಸಿಟ್ಔಟಲ್ಲಿ ಹಾಕಿದ್ದೇವೆ. ಇಲ್ಲಿ ಕೂತ್ಕೊಳ್ಳಿಕ್ಕೆ, ಒಂದು ವ್ಯೂ ಎಂಜಾಯ್ ಮಾಡಲಿಕ್ಕೆ, ಮಳೆ ಬರುವಾಗೆಲ್ಲ ಕೂತ್ಕೊಳ್ಳಿಕ್ಕೆ ಒಳ್ಳೆಯದಾಗ್ತದೆ. ಜೋರು ಮಳೆ ಬಂದರೆ ಗಾಳಿಗೆ ನೀರೆಲ್ಲ ಬರ್ತದೆ, ಇಲ್ಲಾದರೆ ಒಳ್ಳೆಯದಾಗ್ತದೆ ಕೂತ್ಕೊಳ್ಳಿಕ್ಕೆ. ಮಗು ಕೂಡ ತಿಂತಾ ಇದ್ದಾನೆ. ಹಾಲನ್ನು ಸ್ವಲ್ಪ ಹಾಕಿ ಕೊಟ್ಟಿರೋದ್ರಿಂದ ಅಂದರೆ ಸ್ವಲ್ಪ ಸಾಫ್ಟ್ ಆಗ್ತದಲ್ಲ, ಹಾಗೆ ತಿಂತಾ ಇದ್ದಾನೆ. ಇವನಿಗೆ ಅಂದರೆ ಬನಾನಾ ಇದ್ದರೆ ಇಷ್ಟ ಆಗ್ತದೆ, ಬಟ್ ಬೇಕು ಅಂತಲೇ ಇಲ್ಲ. ಬಟ್ ಸಿಯೋನಿಗೆ ಮಾತ್ರ ಬನಾನಾ ಇಲ್ಲ. ನಿನ್ನೆ ನೈಟ್ ಅವನು 11 ಗಂಟೆ ಆಗುವಾಗ ಹಸ್ಬೆಂಡಿಗೆ ಕಾಲ್ ಮಾಡಿ, ಹಸ್ಬೆಂಡ್ ಫ್ಯಾಕ್ಟ್ರಿಗೆ ಹೋಗಿದ್ರಲ್ಲ, ಸೊ ಅಲ್ಲಿ ಹೇಳ್ತಾ ಇದ್ದ, ಬೆಳಿಗ್ಗೆ ಬೇಗ ಬನ್ನಿ, ಬರುವಾಗ ಬನಾನಾ ತಗೊಂಡು ಬನ್ನಿ ಅಂತ ಹೇಳಿ ಹೇಳ್ತಾ ಇದ್ದ. ನಿನ್ನೆ ನಾವು ತರಕಾರಿ ಸಾರು ಮಾಡಲಿಕ್ಕೆ ಅಂತ ಹೇಳಿ, ಬಸಳೆ ಸಾರು ಮಾಡಲಿಕ್ಕೆ ಅಂತ ಹೇಳಿ ಅತ್ತೆ ಖಾರವನ್ನು ತೆಗೆದು ಫ್ರೈ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಗ್ರೈಂಡ್ ಮಾಡಲಿಕ್ಕೆ ಅಂತ ನೋಡುವಾಗ ಮಿಕ್ಸಿಯಲ್ಲಿ ಹಾಕಿ ನೀರನ್ನು ಹಾಕಿ ಇಟ್ಟಿದ್ರು. ಬಟ್ ಕರೆಂಟ್ ಬಂದದ್ದು 1 ಗಂಟೆಗೆ 10 ನಿಮಿಷ ಇರುವಾಗ 12:45ಕ್ಕೆ ಬಂದಂಥದ್ದು. 12:45ಕ್ಕೆ 12:50 ಅಷ್ಟರೊಳಗೆ ನಾವು ಮತ್ತೆ ಒಂದು ಹಾಕಿ ಸ್ವಲ್ಪ ಗಸಿ ರೀತಿಯಲ್ಲಿ ಮಾಡ್ಕೊಂಡಿದ್ವಿ. ಹಾಗೆ ಅದನ್ನು ಫ್ರೀಝರಲ್ಲಿ ಇಟ್ಟಂಥದ್ದು. ಸೊ ಇವತ್ತು ಅದೇ ಖಾರವನ್ನು ಬಳಸಿ ಬದನೆಕಾಯಿ ಸಾರು ಮಾಡುವ ಅಂತ ಹೇಳಿ ಹೊರಗೆ ಇಟ್ಟಿದ್ದೇನೆ ನಾನು ಬೆಳಿಗ್ಗೆನೆ. ಬದನೆಕಾಯಿ ಸಹ ಉಂಟು ಸ್ವಲ್ಪ. ಮತ್ತು ಈ ಒಂದು ಡ್ರಾವರ್ ಏನಿದೆ, ಇದು ಹಳೆ ಮನೆಯಲ್ಲಿ ನಮ್ಮ ಟಿ ವಿ ಇಟ್ಟಿದ್ವಿ ಅಲ್ವಾ ಸ್ಟ್ಯಾಂಡ್, ಸೊ ಅದೇ ಸ್ಟ್ಯಾಂಡ್. ಹಾಗೆ ಅದನ್ನು ಇಲ್ಲಿಗೆ ತಗೊಂಡು ಬಂದು ಇವಾಗ ಕೇಕಿದು ಬೇಸಸ್ ಬಾಕ್ಸಸ್ ಎಲ್ಲ ಇಡಲಿಕ್ಕೆ ಅಂತ ಹೇಳಿ ಮಾಡಿರುವಂಥದ್ದು. ಮತ್ತು ಅದರ ಡ್ರಾವರ್ ಅಲ್ಲಿರುವಾಗ ಅದು ಸ್ವಲ್ಪ ಹಳತ್ತಾಗಿತ್ತು, ಮತ್ತು ಅದರ ಈ ಪುಡಿ ಎಲ್ಲ ಬೀಳಲಿಕ್ಕೆ ಸ್ಟಾರ್ಟ್ ಆಗಿತ್ತು. ಹಾಗೆ ಆ ಡ್ರಾವರನ್ನು ಚೇಂಜ್ ಮಾಡಿಸಿದ್ದು. ನಿನ್ನೆ ನೈಟ್ ಬಂದು ಅದನ್ನು ಕೆಲಸ ಮಾಡಿಕೊಟ್ರು ಅವರು, ಫ್ಯಾಬ್ರಿಕೇಷನ್ ಅವರು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಅವರು ಜಸ್ಟ್ ಕ್ಲೀನ್ ಮಾಡಿದ್ದಾರೆ, ಬಟ್ ನಾವು ಕ್ಲೀನ್ ಮಾಡಿದ ಹಾಗೆ ಆಗೋದಿಲ್ಲ ಅಲ್ಲ, ಹಾಗೆ ನಾನು ಎಲ್ಲದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಅರೇಂಜ್ ಮಾಡ್ತಾ ಇದ್ದೇನೆ. ಮತ್ತು ಒಂದು ಡ್ರಾವರಿಗೆ ಬೀಗ ಕೂಡ ಇಡಲಿಕ್ಕೆ ಹೇಳಿದೆ, ಯಾಕೆಂದರೆ ನನ್ನ ಮಕ್ಕಳಿಬ್ಬರಿದ್ದಾರಲ್ಲ, ಹುಡುಕೋದ್ರಲ್ಲಿ ತುಂಬ ಎಕ್ಸ್ಪರ್ಟ್, ಎಂತ ಇಟ್ಟರೆ ಸಹ ಹುಡುಕಿ ತೆಗಿತಾರೆ. ಹಾಗಾಗಿ ಸ್ವಲ್ಪ ಎಲ್ಲ ಕೆಲವೊಂದೆಲ್ಲ ಐಟಮ್ಸ್ ಮಕ್ಕಳಿಗೆ ಹಜಾರ್ಡಸ್ ಆಗಿರುತ್ತಲ್ಲ, ಅದೆಲ್ಲ ಇಡಲಿಕ್ಕೆ ಆಗ್ತದೆ ಅಂತ ಹೇಳಿ ಇಟ್ಕೊಂಡಿರುವಂಥದ್ದು. ನಾನು ಈ ಕೇಕ್ ರೂಮಿಗೆ ಹಸ್ಬೆಂಡ್ ತಂದಿರುವಂಥ ಒಂದು ಬೆಸ್ಟ್ ಥಿಂಗ್ ಅಂತ ಹೇಳಿದರೆ ಈ ಒಂದು ಇಂಡಸ್ಟ್ರಿಯಲ್ ಎಕ್ಸಾಸ್ಟ್. ಎಷ್ಟು ಗಾಳಿ ಬರ್ತದೆ ನೋಡ್ಬೋದು ನೀವು. ದೊಡ್ಡ ಎಕ್ಸಾಸ್ಟ್ ಆಗಿರೋದ್ರಿಂದ ಚೆಂದ ಮಾಡಿ ಇಲ್ಲಿ ಒಳಗೆ ಪ್ರೊಡ್ಯೂಸ್ ಆಗುವಂಥ ಹೀಟೆಲ್ಲ ಹೊರಗೆ ಹೋಗ್ತದೆ. ಮತ್ತು ಹೊರಗೆ ಬಟ್ಟೆ ಹಾಕಿದ್ರಂತೂ ಚೆಂದ ಬಟ್ಟೆ ಕೂಡ ಒಣಗ್ತದೆ ಕೇಕ್ ಮಾಡುವಾಗ. ಸೊ ಹಾಗೆ ಎಕ್ಸಸ್ ಹೀಟ್ ಆಗುವಾಗ ನಾನು ಇದನ್ನು ಆನ್ ಕೂಡ ಮಾಡ್ತೇನೆ. ತುಂಬಾ ಯೂಸ್ಫುಲ್ ಇದೆ ಇದು, ತುಂಬ ಅಂದರೆ ತುಂಬ ಯೂಸ್ಫುಲ್. ಮತ್ತು ದೊಡ್ಡದಿರೋದ್ರಿಂದ ಸೌಂಡ್ ಕೂಡ ನೋಡಿ, ನಮ್ಮ ಫ್ಯಾಕ್ಟ್ರಿಯಲ್ಲಿರುವಂಥ ಕಂಪ್ರೆಸರ್ ಸ್ಟಾರ್ಟ್ ಆದ ಹಾಗೆ ಆಗ್ತದೆ, ಜೋರು ಸೌಂಡು ಕೂಡ ಇದೆ. ಕೇಕ್ ನಿನ್ನೆ ಇತ್ತು, ಸೊ ಅದರದ್ದು ಮಾಡಿದ ಪಾತ್ರೆ ಎಲ್ಲ ಹಾಗೆಯೇ ಇದೆ. ಈಗ ಮಳೆಗಾಲ ಆಗಿರೋದ್ರಿಂದ ಪಾತ್ರೆಗಳು ಯಾವುದು ಕೂಡ ಒಣಗ್ತಾ ಇಲ್ಲ. ಸ್ಪ್ರೆಡ್ ಮಾಡಿ ಇಟ್ಟರೆ ನನ್ನ ಚಿಕ್ಕ ಮಗನಿಗೆ ಕರೆಕ್ಟ್ ಸಿಗ್ತದೆ ಮೇಲೆ. ಈಗ ಅವನು ಹೇಗಾದರೂ ಮಾಡಿ ಪಾತ್ರೆಗಳನ್ನು ತಗೊಂಡು ಹೋಗಿ ಬಿಡ್ತಾನೆ. ಮತ್ತು ಗ್ಲಾಸ್ ಬೌಲೆಲ್ಲ ಇರ್ತದೆ ಅಲ್ವಾ, ಚಾಕ್ಲೇಟ್ ಮೆಲ್ಟ್ ಮಾಡೋದು, ಅದನ್ನೆಲ್ಲ ತಗೊಂಡು ಹೋಗ್ತಾನೆ. ಹಾಗೆ ಯಾವುದನ್ನು ಕೂಡ ಸಪ್ರೇಟ್ ಮಾಡಿ ಇಡಲಿಲ್ಲ, ಎಲ್ಲ ಒಟ್ಟಿಗೆ ಇಟ್ಟಿದ್ದೇನೆ, ಒಣಗಿದ ನಂತರನೇ ಇಟ್ಕೊಳ್ಳುವ ಅಂತ ಹೇಳಿ.
ಇಲ್ಲಿ ಮಳೆಗಾಲ ಆದರೂ ಕೂಡ ಡಸ್ಟ್ ಒಂದು ಇಲ್ಲಿಂದ ಬರ್ತದೆ ಅಂತ ಇಲ್ಲ, ಆದರೆ ತುಂಬ ಹೆಚ್ಚಿಲ್ಲ. ಆ ಮನೆಯಲ್ಲಿದ್ದ ಹಾಗೆ ಡಸ್ಟ್ ಬರೋದಿಲ್ಲ ಇಲ್ಲಿ, ಅಂದರೆ ಮಾಡ್ರೇಟ್ ಅಷ್ಟೇ. ಸೊ ಹಾಗೆ ಆಗಾಗ ನನಗೆ ಎಲ್ಲಿಯಾದರೂ ಡಸ್ಟ್ ಕಾಣಿಸಿದರೆ ಜಸ್ಟ್ ನನಗೆ ಎಲ್ಲಿವರೆಗೆ ಸಿಗ್ತದೆ, ಅಂದರೆ ಮೇಲೆ ಹತ್ತಿಯೆಲ್ಲ ನಾನೀಗ ಮಾಡಲಿಕ್ಕೆ ಹೋಗೋದಿಲ್ಲ, ರಿಸ್ಕ್ ಸ್ವಲ್ಪನೂ ಕೂಡ ತಗೊಳ್ಳೋದಿಲ್ಲ. ಹಾಗೆ ನನಗೆ ಎಲ್ಲಿವರೆಗೆ ಸಿಗ್ತದೆ ಕೈಗೆ ಅಲ್ಲಿಯವರೆಗೆ ಇರುವಂಥ ಡಸ್ಟನ್ನೆಲ್ಲ ಆಗಾಗ ನಾನು ನೋಡುವಾಗ ಕ್ಲೀನ್ ಮಾಡಿ ತಗೊಳ್ತೇನೆ. ಮತ್ತು ಸೋಫಾಗೆ ಕೂಡ ನಾವು ಕವರನ್ನು ಇನ್ನೂ ಸಹ ತಗೊಳ್ಳಿಲ್ಲ, ಅದಕ್ಕಿಂತ ಮುಂಚೆ ಇನ್ನೂ ಕೂಡ ಕೆಲಸಗಳು ತುಂಬ ಇದೆ. ಅಂದರೆ ಇದಕ್ಕೆ ಎಲಾಸ್ಟಿಕ್ ಕವರ್ ಬರ್ತದೆ ಅಂತೆ, ಸೊ ಅದನ್ನು ಹಾಕುವ ಅಂತ ಹೇಳಿ ಐಡಿಯಾ. ಬಟ್ ಅಷ್ಟರವರೆಗೆ ಇದನ್ನು ಪ್ರೊಟೆಕ್ಟ್ ಮಾಡಬೇಕಲ್ವ, ಹಾಗಾಗಿ ಈ ಬೆಡ್ಡಿನ ಫಿಟೆಡ್ ಬೆಡ್ಶೀಟ್ ಇರ್ತದಲ್ವ, ಸೊ ಅದನ್ನು ಹಾಕಿ ಕವರ್ ಮಾಡಿಕೊಂಡಿರುವಂಥದ್ದು. ಮತ್ತು ತುಂಬ ಜನ ಮೊನ್ನೆ ವಿಡಿಯೋದಲ್ಲಿ ಕೇಳ್ತಾ ಇದ್ರಾ ಮನೆಗೆ ಕಾಸ್ಟ್ ಎಷ್ಟಾಯಿತು, ಎಷ್ಟು ಸ್ಕ್ವೇರ್ ಫೀಟಲ್ಲಿ ಕಟ್ಟಿರುವಂಥದ್ದು, ಮತ್ತು ವಾರ್ಡ್ರೋಬಿಗೆ ಎಷ್ಟಾಯಿತು, ಆಲ್ಟರಿಗೆ ಎಷ್ಟಾಯಿತು ಅಂತ ಹೇಳಿ. ನನಗೆ ಸತ್ಯ ಹೇಳ್ಬೇಕು, ನನಗೆ ಏನು ಸಹ ಗೊತ್ತಿಲ್ಲ ಆಯಿತಾ ಅದರ ಬಗ್ಗೆ. ನನಗೆ ಎಷ್ಟು ಸ್ಕ್ವೇರ್ ಫೀಟಲ್ಲಿ ಮನೆ ಉಂಟಂತ ಸಹ ಗೊತ್ತಿಲ್ಲ. ಮತ್ತು ನನ್ನ ಹಸ್ಬೆಂಡ್ ಹತ್ರ ಕೇಳಿದೆ ಎಷ್ಟಾಯಿತು ಕಾಸ್ಟ್ ಅಂತ ಹೇಳಿ, ಇನ್ನೂ ಕೂಡ ಅವರು ಟೋಟಲ್ ಮಾಡಲಿಲ್ಲ ಅಂತ. ಇನ್ನಂದರೆ ಕೊಡುವವರಿಗೆ ಇನ್ನೂ ಸಹ ಕೆಲವೊಂದು ಐಟಮ್ಸ್ ಇದೆಲ್ಲ ಕೊಡಲಿಕ್ಕಿದೆ, ಅವರು ಅದರ ಫಿನಿಶಿಂಗ್ ಕೂಡ ಮಾಡಿ ಕೊಡಲಿಕ್ಕಿದೆ. ಹಾಗಾಗಿ ಯಾವುದೂ ಕೂಡ ಕರೆಕ್ಟಾಗಿ ಇನ್ನೂ ಸಹ ಎಕ್ಸಾಕ್ಟಾಗಿ ಆಗಲಿಲ್ಲ. ಸೊ ಆದ ನಂತರ ನಾನು ಯಾವಾಗಲಾದರೂ ಅದು ಹೇಳ್ತೇನೆ. ಬಟ್ ಎಷ್ಟಾಗಿದೆ ಅಂತ ನನಗೆ ಈಗ ಕೇಳಬೇಡಿ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನಗೆ ಮನೆ ಆಗಿದೆ ಅಂತ ಒಂದು ಮಾತ್ರ ಗೊತ್ತು, ಬೇರೆ ಅದರ ಹಿಂದೆ ಇನ್ನೇನೇನು ಆಗಲಿಕ್ಕುಂಟು, ಏನೇನು ಆಗಬೇಕು ಎಂಥದ್ದು ನನಗೆ ಗೊತ್ತಿಲ್ಲ. ಈ ಒಂದು ನಾನು ಗುಡಿಸ್ತಾ ಇರುವಂಥ ಒಂದು ಮಾಪ್ ಏನಿದೆ ಅದು ಅಂದರೆ ಒಂದು ಕ್ಲಾತ್ ಟೈಪಲ್ಲಿರುವಂಥದ್ದು, ಅದರಲ್ಲಿ ಕ್ಲೀನ್ ಮಾಡಿದ್ರು ಉಂಟಲ್ಲ, ಅದು ಹಸ್ಬೆಂಡ್ ತಂದಿರುವಂಥ ಒಂದು ಬೆಸ್ಟ್ ಥಿಂಗ್. ಯಾಕೆಂತ ಹೇಳಿದರೆ ನನಗೆ ಇವಾಗ ಬಗ್ಗೆ ಗುಡಿಸ್ಲಿಕ್ಕೆಲ್ಲ ಆಗೋದಿಲ್ಲ, ಅದಾದರೆ ಒಳ್ಳೆ ರೊಟೇಟ್ ಆಗ್ತದೆ, ಕ್ಲೀನ್ ಆಗ್ತದೆ ಕೂಡ, ಗುಡಿಸಿದರೆ ಒರೆಸಿದ ಹಾಗೇ ಆಗ್ತದೆ. ಸೊ ಅದರಲ್ಲೇ ನನಗೆ ಈಸಿ ಆಗ್ತದೆ, ನಾನು ಅದರಲ್ಲೇ ಡೈಲಿ ಕ್ಲೀನಿಂಗನ್ನು ಮಾಡ್ಕೊಳ್ಳುವಂಥದ್ದು. ಡಸ್ಟಿಂಗ್ ಮತ್ತು ಮಾಪಿಂಗ್ ಎಲ್ಲ ಒಟ್ಟಿಗೆ ಆದ ಹಾಗೆ ಆಗ್ತದೆ, ಕಸ ಸಹ ಬರ್ತದೆ, ತುಂಬ ಕ್ಲೀನ್ ಆಗ್ತದೆ ಮನೆ ಅದರಲ್ಲಿ. ಮಗು ಹತ್ರ ಯಾರಾದರೂ ಬಂದು ಬ್ರೇಕ್ಫಾಸ್ಟ್ ಏನಂತ ಕೇಳಿದರೆ ಮುಖ ನೋಡಿಯೇ ಹೇಳ್ಬೋದು. ಎಲ್ಲ ಕೂಡ ನೋಡಿ ಕರಿಬೇವಿನ ಸೊಪ್ಪೆಲ್ಲ ಇದೆ, ಮುಖಕ್ಕೆಲ್ಲ ಅಂಟಿಬಿಟ್ಟಿದೆ. ಈ ಮನೆಯಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇರೋದ್ರಿಂದ ತುಂಬ ಯೂಸ್ಫುಲ್ ಆಗ್ತಾಯಿದೆ. ಎಸ್ಪೆಷಲಿ ನನಗೆ ಈ ಟೈಮ್ನಲ್ಲಿ, ಅಂದರೆ ಯಾವಾಗಲೂ ನಾನು ಅಂದರೆ ಯೂರಿನ್ ಪಾಸ್ ಮಾಡಬೇಕಂದ್ರೆ ಅಲ್ಲಿ ಮನೆಯಿಂದ ಅಂದರೆ ನಮ್ಮ ಬೆಡ್ರೂಮಿಂದ ಬಂದು ಹೊರಗೆ ಬಂದು ಬಾತ್ರೂಮ್ ಯೂಸ್ ಮಾಡಬೇಕಿತ್ತಲ್ಲ. ಬಟ್ ಇಲ್ಲಿ ಹಾಗೆ ಅಲ್ಲ, ಬೆಡ್ರೂಮಲ್ಲೇ ಇರೋದ್ರಿಂದ ನನಗೆ ಆವಾಗ ಎದ್ದು ಯೂರಿನ್ ಪಾಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಮತ್ತು ಸಿಯೋನ್ಗೆ ಕೂಡ ಯೂರಿನ್ ಪಾಸ್ ಮಾಡಲಿಕ್ಕಿದೆ ಅನ್ನುವಾಗ ಎಬ್ಬಿಸಿ ಕರ್ಕೊಂಡು ಹೋಗಲಿಕ್ಕೆ ಸುಲಭ ಆಗ್ತದೆ. ಹಾಗೆ ಸಿಯೋನ್ಗೆ ಕೂಡ ತುಂಬ ಖುಷಿ ಅಂತ, ಯಾಕೆಂದರೆ ಅವನಿಗೆ ಒಂದು ಬಾತ್ರೂಮ್ ಸಿಕ್ಕಿದೆ, ಮತ್ತು ಇಲ್ಲಿ ಹ್ಯಾಂಡ್ ಶವರೆಲ್ಲ ಇದೆ. ಸ್ನಾನ ಮಾಡುವಾಗ ಕೈಯಲ್ಲಿ ಇಟ್ಕೊಂಡು ಶವರ್ ಮಾಡುವಂಥ ಹ್ಯಾಂಡ್ ಶವರ್ ಇದೆ ಅಲ್ಲ, ಸೊ ಅದಿದೆ. ಹಾಗೆ ಅವನಿಗಂತೂ ತುಂಬ ಖುಷಿ, ಒಂದು ಬಾತ್ರೂಮ್ ಅಂತೆ. ಮತ್ತು ಅವನಿಗೆ ಸ್ಟೂಲ್ ಸಹ ತಂದಿದ್ದೇವೆ, ಹಾಗೆ ಅವನೇ ಬ್ರಷ್ ಮಾಡುವಂಥದ್ದು. ಒಂದು ಕಪ್ ಕೂಡ ಕೊಟ್ಟಿದ್ದೇನೆ. ಅವನನ್ನು ಆದಷ್ಟು ಈಗ ಇಂಡಿಪೆಂಡೆಂಟ್ ಮಾಡಲಿಕ್ಕೆ ನೋಡುವಂಥದ್ದು. ಸ್ನಾನ ಸಹ ಅವನೇ ಮಾಡ್ತಾನೆ, ಬಟ್ ಸೋಪೆಲ್ಲ ಹಾಕಿ ಕೊಟ್ಟರೆ ಫ್ರಂಟಲ್ಲಿ ಎಷ್ಟು ಕಾಣ್ತದೆ ಅಷ್ಟಕ್ಕೆ ಮಾತ್ರ ನೀರು ಹಾಕಿ ತೊಳೆಯುವಂಥದ್ದು. ಬೆನ್ನಿಗೆ ಹಾಕಬೇಕಂತ ಹೇಳಿ ಗೊತ್ತೇ ಆಗೋದಿಲ್ಲ, ಈಗ ಚಿಕ್ಕವನಲ್ಲ, 5 ವರ್ಷ ಅಲ್ಲ, ಹಾಗೆ ಅವನಿಗೆ ಈಗ ಕಲಿಸ್ತಾ ಇರುವಂಥದ್ದು. ಇನ್ನೊಂದು ಬೇಬಿ ಬರುವಾಗ ನನಗೆ ಕಷ್ಟ ಆಗಬಾರ್ದು, ಅದಕ್ಕೋಸ್ಕರ ಜಸ್ಟ್ ಪೇಸ್ಟ್ ಕೂಡ ಅವನೇ ಹಾಕ್ಕೊಳ್ತಾನೆ, ಆದರೆ ಬೇಕಾದಷ್ಟು ಹಾಕ್ತಾನೆ. ಅಂದರೆ ಒಂದು ದೊಡ್ಡ ಅಮೌಂಟ್ ಹಾಕ್ಕೊಂಡು ಬ್ರಷ್ ಮಾಡ್ತಾನೆ, ಅದಕ್ಕೆ ನಾನು ಹಾಕಿ ಕೊಡುವಂಥದ್ದು. ಮತ್ತು ಬೇರೆ ಎಲ್ಲ ಗಾಗಲ್ ಮಾಡುವಂಥದ್ದು ಅದೆಲ್ಲ ಅವನೇ ಮಾಡ್ತಾನೆ. ಅವನನ್ನು ಅಲ್ಲಿ ಬ್ರಷ್ ಮಾಡಿಸಿ ಬರುವಷ್ಟರಲ್ಲಿ ಮಗುವನ್ನು ಹುಡುಕಿದರೆ ಮಗು ಎಲ್ಲಿ ಸಹ ಕಾಣಲಿಲ್ಲ. ನೋಡಿದರೆ ಹಿಂದೆ ಬಂದು ಸ್ವಲ್ಪ ಡೋರ್ ಓಪನ್ ಇದ್ದರೆ ಸಾಕು, ಬೇಗ ಬಂದು ಬಿಡ್ತಾನೆ. ಅತ್ತೆ ಹೊರಗೆ ಬಂದಿದ್ದರೂ ಕಾಣ್ತದೆ, ಹಾಗಾಗಿ ಬೇಗ ಬಂದು ಟಬ್ಬಲ್ಲಿ ನೀರಿತ್ತು, ಅದರಲ್ಲಿ ಕುತ್ಕೊಂಡು ಅದರಲ್ಲಿದ್ದ ನೀರನ್ನು ಕುಡಿತಾ ಇದ್ದಾನೆ. ನೀರು ಅಂದರೆ ಆಯಿತು, ಎಲ್ಲಿ ಟ್ಯಾಪ್ ಇದೆ ಅಲ್ಲಿಯೇ ಇರುವಂಥದ್ದು. ಹಾಗೆ ಬಾತ್ರೂಮ್ ಒಳಗಿರುವಂಥ ಟ್ಯಾಪಿಗೆ ನಾನು ಗಟ್ಟಿ ಬಟ್ಟೆಯನ್ನು ಸುತ್ತಿ ಕಟ್ಟಿಬಿಟ್ಟಿದ್ದೇನೆ. ಇವಾಗ ನಮಗೆ ಕೂಡ ಯೂಸ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ ಟ್ಯಾಪನ್ನು, ಬಟ್ ಅವನು ಹೋದರೆ ಸೀದಾ ಹೋಗಿ ಬಾಗಿಲು ಹಾಕ್ಕೊಂಡು ಯೂಸ್ ಮಾಡ್ತಾ ಇರ್ತಾನೆ, ಹಾಗಾಗಿ ಇದಕ್ಕೆ ಕಟ್ಟಿಬಿಟ್ಟಿದ್ದೇನೆ ಇವಾಗ ನಾನು. ನಿನ್ನೆ ಹಸ್ಬೆಂಡ್ ನೈಟ್ ಫ್ಯಾಕ್ಟ್ರಿಲಿ ಕೆಲಸಕ್ಕೆ ಇದ್ರಲ್ವ, ಹಾಗೆ ಅವರಿಗೆ ಅಂತ ಹೇಳಿ ಗೀ ರೈಸನ್ನು ಮಾಡಿದರು. ನನ್ನ ಹಸ್ಬೆಂಡ್ ಅಂತೂ ಗೀ ರೈಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್, ಹಾಗೆ ಒಳ್ಳೆಯದಾಗ್ತದೆ ಅವ್ರು ಮಾಡುವ ಗೀ ರೈಸ್. ಅದು ಉಳಿದದ್ದನ್ನು ತೆಕ್ಕೊಂಡು ಬಂದಿದ್ದರು. ಇವತ್ತು ಮಧ್ಯಾಹ್ನಕ್ಕೆ ಅದನ್ನೇ ಬಿಸಿ ಮಾಡುವ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಯಾಕೆಂದರೆ ಇಲ್ಲಿ ನಾವು ಒಲೆಯಲ್ಲಿ ಈಗ ಅನ್ನ ಮಾಡ್ತಾ ಇಲ್ಲ, ಹೀಗೇನೆ ಅಂದರೆ ಗ್ಯಾಸಲ್ಲಿ ಜಸ್ಟ್ ಕುದಿಯನ್ನು ತೆಗೆದ ನಂತರ ಚೈನಾ ಪಾಟ್ ಇರ್ತದಲ್ಲ ಅದರಲ್ಲಿ ಇಡುವಂಥದ್ದು.
ಮತ್ತು ಅದರಲ್ಲಿಟ್ಟರೆ ಬಿಸಿಯಾಗಿ ಉಳಿತದೆ ಅಲ್ಲ. ಈಗ ಅಲ್ಲಿ ಆ ಮನೇಲಿ ಇದ್ದಷ್ಟು ಹೆಚ್ಚು ಕೆಲಸ ಇಲ್ಲ ಅಡುಗೆ ಮನೆಯಲ್ಲಿ, ಇಡೀ ದಿನ ಅಡುಗೆ ಮನೆಯಲ್ಲಿ ನಿಂತು ಕೆಲಸ ಮಾಡಬೇಕು ಅಂತ ಇಲ್ಲ ಇಲ್ಲಿ ಸ್ವಲ್ಪ ಅಂದರೆ ಎಕ್ಸ್ಟ್ರಾ ಕಂಫರ್ಟ್ ಇದೆ ನಮಗೆ. ನನ್ನ ಹೇರ್ ಬ್ಯಾಂಡನ್ನು ತಗೊಂಡು ನೋಡಿ ಹೇಗೆ ಆಟಾಡ್ತಾ ಇದ್ದಾನೆ. ನಾನು ಅವನ ಹತ್ರ ಹೇಳುವಂಥದ್ದು ಗರ್ಲ್ ಮಾಡು ಅಂತ ಹೇಳಿದರೆ ಸಾಕು ಅವನಿಗೆ. ನಮ್ಮ ಭಾಷೆಯಲ್ಲಿ ಗರ್ಲ್ ಕರ್ ಅಂತ ಹೇಳಿದರೆ ತಲೆಗೆ ಇಟ್ಕೊಳ್ತಾನೆ ಗರ್ಲ್ ಅಂತ ಹೇಳಿ. ಅತ್ತೆ ಇಲ್ಲಿ ಈ ಹಾಗಲಕಾಯನ್ನು ಕಟ್ ಮಾಡ್ತಾ ಇದ್ದಾರೆ. ಅಣ್ಣನ ಮನೆಯಿಂದ ನೆನ್ನೆ ಹಾಗಲಕಾಯನ್ನು ಕೊಟ್ಟಿದ್ದರು. ಅದನ್ನು ಕಟ್ ಮಾಡಿ ಅದಕ್ಕೆ ನೀರನ್ನು ಹಾಕಿ ಇಡ್ತಾರೆ. ನೀರು ಹಾಕಿನ ಉಪ್ಪು ಹಾಕಿ ಏನೋ ಇಡ್ತಾರಲ್ವ, ಅದು ಅದರ ಕಹಿ ಬಿಡಲಿಕ್ಕೆ ಅಂತ ಹೇಳಿ ಆ ರೀತಿಯಲ್ಲಿ ಇಟ್ಟು ಅದನ್ನು ನಾಳೆಗೆ ಕುಕ್ ಮಾಡಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮಧ್ಯಾಹ್ನ ಹೊತ್ತಾಗಿದೆ ಇವಾಗ. ಮಧ್ಯದಲ್ಲಿ ಎಲ್ಲದನ್ನು ಶೂಟ್ ಮಾಡಿದರೆ ಕೂಡ ವಿಡಿಯೋ ಲೆಂಗ್ತಿ ಆಗ್ತದೆ ಅಂತ ನಾನು ಏನು ಕೂಡ ಶೂಟ್ ಮಾಡಲಿಲ್ಲ. ಹಾಗೆ ಇಲ್ಲಿ ನಾನು ಒಂದು ಸೈಡ್ ಗೀ ರೈಸನ್ನು ಬಿಸಿ ಮಾಡ್ಕೊಳ್ತಾ ಇದ್ದೇನೆ, ಇನ್ನೊಂದು ಸೈಡಲ್ಲಿ ಈ ಒಂದು ಬಾಯ್ಲ್ಡ್ ರೈಸ್. ಅತ್ತೆ ಗೀ ರೈಸ್ ಎಲ್ಲ ತಿನ್ನೋದಿಲ್ಲ, ಅತ್ತೆ ಮಾವನಿಗೆ ಅಷ್ಟೊಂದು ಇಷ್ಟ ಆಗೋದಿಲ್ಲ, ಹಾಗಾಗಿ ಇದನ್ನು ಇಟ್ಕೊಂಡಿದ್ದೇನೆ. ಮಾವ ಇವತ್ತು ಮನೆ ಹತ್ತಿರ ಹೋಗಿದ್ದಾರೆ. ಆಗ ಅಣ್ಣನ ಮಗ ಬಂದು ಕರ್ಕೊಂಡು ಹೋಗಿದ್ದರು. ಅಲ್ಲಿ ಸ್ವಲ್ಪ ಎಲ್ಲ ಅಂದರೆ ತೋಟದಲ್ಲಿ ಎಲ್ಲ ತಿರುಗಾಡಿ ಬಂದ ಹಾಗೆ ಆಗ್ತದೆ ಅಲ್ವ. ಮತ್ತು ಅವರಿಗೆ ಇವಾಗ ಜಾಸ್ತಿ ಇಂಟ್ರೆಸ್ಟ್ ಇರೋದು ಅಂತ ಹೇಳಿದರೆ ಹೊಳೆಯಲ್ಲಿ ಎಷ್ಟು ನೀರು ಬಂದಿದೆ ಅಂತ ಹೇಳಿ. ತುಂಬ ಮಳೆ ಬಂದಿದೆ ಅಲ್ಲ, ಹಾಗೆ ಎಷ್ಟು ನೀರು ಬಂದಿದೆ, ನಮ್ಮದು ಎಷ್ಟು ತೆಂಗಿನಕಾಯಿ ಹೋಗ್ತದೆ ಅಂತ ಹೇಳಿ ಅವರಿಗೆ ಟೆನ್ಷನ್. ಯಾಕೆಂದರೆ ಸೈಡಲ್ಲಿರುವಂಥ ತೆಂಗಿನಕಾಯಿ ಎಲ್ಲ ಹೋಗಿ ಬಿಡ್ತದೆ ಮೇಲೆವರೆಗೆ ನೀರು ಬಂದರೆ. ಇವತ್ತು ಮಧ್ಯಾಹ್ನ ನಂತರ ಹಸ್ಬೆಂಡಿಗೆ ಕೇರಳ ಹೋಗಲಿಕ್ಕಿದೆ, ಹಾಗಾಗಿ ಅವರು ಬೇಗ ಊಟ ಎಲ್ಲ ಮಾಡಿ ಹೊರಡಲಿಕ್ಕೆ ನೋಡ್ತಾ ಇದ್ದಾರೆ. ಸಂಜೆ 5 ಗಂಟೆ ಟ್ರೈನ್ ಇರುವಂಥದ್ದಂತೆ. ಆ್ಯಕ್ಚುಲಿ ನನಗೆ 1 ವಾರ ಹಿಂದೆ ಅವರು ಹೇಳಿದರು ಹೋಗಲಿಕ್ಕಿದೆ ಅಂತ ಹೇಳಿ, ನನಗೆ ಈ ವಾರದಲ್ಲಿ ಹೋಗಲಿಕ್ಕೆ ಅಂತ. ನನಗೆ ಸುದ್ದಿನೇ ನೆನಪಿಲ್ಲ, ನನಗೆ ವಿಷಯನೇ ನೆನಪಿರಲಿಲ್ಲ. ಇವತ್ತು ಹೇಳುವಾಗನೇ ಬೆಳಿಗ್ಗೆ ಹೇಳುವಾಗನೇ ಗೊತ್ತಾದಂಥದ್ದು. ಸೊ ನಾನು ಯಾವಾಗಲೂ ಹಸ್ಬೆಂಡ್ ಹತ್ರ ಹೇಳುವಂಥದ್ದು, ನೀವು ಎಲ್ಲಿಗಾದರೂ ಹೋಗಲಿಕ್ಕಿದ್ರೆ ಸ್ವಲ್ಪ ದಿನ ಹಿಂದೆಯೇ ನನಗೆ ಹೇಳಬೇಕು, ನಾನು ಸ್ವಲ್ಪ ಅದಕ್ಕೋಸ್ಕರ ಮೆಂಟಲಿ ಪ್ರಿಪೇರ್ಡ್ ಆಗಬೇಕು. ಸಡನ್ನೇ ನನಗೆ ಹೇಳಿದರೆ ಟೆನ್ಷನ್ ಆಗುವಂಥದ್ದು, ಏನೋ ಒಂದು ರೀತಿಯ ಡಿಸ್ಕಂಫರ್ಟ್ ಫೀಲ್ ಆಗುವಂಥದ್ದು ಅಂತ ಹೇಳಿ. ಸೊ ಅವರು ಮೊದಲು ಹೇಳಿದರು, 1 ವಾರ ಹಿಂದೆ ಹೇಳಿದರು, ಬಟ್ ನನಗೇನೆ ನೆನಪಿರಲಿಲ್ಲ ಅದು. ಅವ್ರ ಜೊತೆ ಟ್ರೈನಲ್ಲಿ ಯಾರೆಲ್ಲ ಟ್ರಾವೆಲ್ ಮಾಡ್ತಾರೆ ಅವರಿಗೆ ಅಂತ ಹೇಳಿ ಒಟ್ಟಿಗೆ ಈ ರೆಡಿಮೇಡ್ ಚಪಾತಿ ಪ್ಯಾಕೆಟನ್ನು ತಗೊಂಡು ಬಂದಿದ್ದರು. ಅದನ್ನು ಇಲ್ಲಿಂದ ಅಂದರೆ ನಾವು ಕಳೆದ ಸಲ ನಾನು ಕೂಡ ಹೋಗಿದ್ದೆ ಅಲ್ವಾ ಕೃಪಾಸನಕ್ಕೆ ಅಂತ ಹೇಳಿ. ಸೊ ಆಗ ಹೀಗೇ ನಾವು ಚಪಾತಿಯನ್ನು ಬಿಸಿ ಮಾಡಿ ತಗೊಂಡು ಹೋದಂಥದ್ದು, ಮತ್ತು ಹೋಟೆಲಿಂದ ಕರಿಯನ್ನು ತಗೊಂಡಂಥದ್ದು, ಚಿಕನ್ ಕರಿ. ಅದರೊಟ್ಟಿಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಅಲ್ವಾ, ಟ್ರೈನಲ್ಲಿ ಮತ್ತು ಒಳ್ಳೆ ಫುಡ್ ಸಿಗೋದಿಲ್ಲ, ಹಾಗಾಗಿ ಈ ರೀತಿಯಲ್ಲಿ ಪ್ರಿಪೇರ್ ಮಾಡಿಕೊಂಡಿದ್ರು. ನನಗೆ ಇವತ್ತೇನೋ ಗೊತ್ತಿಲ್ಲ, ಒಂದು ರೀಲ್ಸ್ ನೋಡ್ತಾ ಇದ್ದೆ ನಾನು ಯೂಟ್ಯೂಬಲ್ಲಿ. ಆವಾಗ ಅದರಲ್ಲಿ ಈ ವರ್ಮಿಸಿಲಿ ಖೀರನ್ನು ನೋಡಿದೆ. ತಿನ್ನಬೇಕು ಅಂತ ಆದ ನಂತರ ನನಗೆ ಸಮಾಧಾನನೇ ಇಲ್ಲ. ಮತ್ತು ಬೆಳಿಗ್ಗೆ ಇಲ್ಲಿ ಕ್ಲೀನ್ ಮಾಡುವಾಗ ಓಪನ್ ಮಾಡಿದ ಒಂದು ವರ್ಮಿಸಿಲಿ ಪ್ಯಾಕೆಟ್ ಕೂಡ ಕಾಣಿಸ್ತು ಎಲ್ಲ ಸೆಟ್ಟಿಂಗ್ ಮಾಡುವಾಗ. ಹಾಗಾಗಿ ಇನ್ನೂ ಕಾದರೆ ಆಗೋದಿಲ್ಲ ಅಂತ ಹೇಳಿ ನಾನು ಇನ್ಸ್ಟೆಂಟಾಗಿ ನನ್ನ ರೀತಿಯ ಖೀರನ್ನು ಮಾಡ್ಕೊಂಡಿದ್ದೇನೆ. ಎಲ್ಲ 1 ಪಾಟಲ್ಲಿ ಫಟಾಫಟ್ ಅಂತ ಹೇಳಿ ಈ ರೀತಿಯಲ್ಲಿ ಮಾಡುವಂಥದ್ದು. ನಾನು ಬೇಗನೆ ಆಗ್ತದೆ, ಒಂದು 7 to 8 ಮಿನಿಟ್ಸಲ್ಲಿ ಆಗಿಬಿಡ್ತದೆ. ಇದೀಗ ನೋಡಲಿಕ್ಕೆ ಎಷ್ಟು ತೆಳುವಾಗಿ ತುಂಬ ಕಾಣ್ತಾ ಉಂಟಲ್ಲ, ಇದರಲ್ಲಿ ಹೆಚ್ಚು ಅಂತ ಹೇಳಿದರೆ ಒಂದು ಚಿಕ್ಕ ಕೋಪಲ್ಲಿ 2 ಕೋಪ್ ಅಷ್ಟೇ ಇರ್ಬೋದಷ್ಟೇ. ಹಾಗೆ ಸ್ವಲ್ಪ ಮಾಡ್ಕೊಂಡಿದ್ದೇನೆ. ಅತ್ತೆಗೆ ಶುಗರ್ ಇದೆಯಲ್ಲ, ಅವರೇನು ತಿನ್ನೋದಿಲ್ಲ, ಮತ್ತು ಅವರಿಗೆ ಹಾಲಿದೆಲ್ಲ ಖೀರ್ ಲೈಕ್ ಕೂಡ ಆಗೋದಿಲ್ಲ. ಅವರೆಲ್ಲ ತೆಂಗಿನಕಾಯಿ ಹಾಲಲ್ಲಿ ಮಾಡುವಂಥದ್ದು ಅವರಿಗೆ ಇಷ್ಟ ಆಗುವಂಥದ್ದು. ಹಾಗಾಗಿ ನಾನು ಮತ್ತು ಸಿಯೋನ್ ತಿಂದರೆ ಸಿಯೋನಿಗೆ ಅಥವಾ ಹಸ್ಬೆಂಡಿಗೆ ಅಂತ ಹೇಳಿ ಸ್ವಲ್ಪ ಮಾಡ್ಕೊಂಡಿದ್ದೇನೆ ಅಷ್ಟೇ. ಹಸ್ಬೆಂಡ್ ಹೋಗ್ತೇನೆ ಅಂತ ಹೇಳಿ ಹೊರಟು ಕೂತಿದ್ರು, ಬಟ್ ಅವ್ರ ಫ್ರೆಂಡ್ಸ್ ಇನ್ನೂ ಕೂಡ ಬರಲಿಲ್ಲ. ಅವರು ಇಲ್ಲಿ ಬಂದು ಅವರ ಕಾರ್ ಪಾರ್ಕ್ ಮಾಡಿ ಹೋಗುವಂಥದ್ದಂತೆ. ಹಾಗೆ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೆ, ದೇವರೇ 2 ದಿನ ಈ ಮಕ್ಕಳನ್ನು ನಾನು ಬೆಳಿಗ್ಗೆ ಸಂಜೆ ನಾನೇನು ನೋಡಬೇಕಲ್ಲ ಅಂತ ಹೇಳಿ ನನಗೆ ಅದೇ ಥಾಟ್ ಮೈಂಡಿಗೆ ಬರ್ತಾ ಇತ್ತು, ಹೇಗೆ ನೋಡೋದಂತ ಹೇಳಿ. ಯಾಕೆಂದರೆ ಚಿಕ್ಕ ಮಗ ಅಂತೂ ತುಂಬ ಅಂದರೆ ತುಂಬ ಲೂಟಿ. ಈಗ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ. ಸೋಫಾ ಮೇಲೆ ಹತ್ತಿದರೆ ಸೋಫಾ ಮೇಲೆ ಹತ್ತಿ ಅಲ್ಲಿಂದ ಕಿಟಕಿಯ ಲ್ಯಾಚನ್ನು ತೆಗೆದು ಅದರ ಮೇಲೆ ಹತ್ತಿ ಹೋಗ್ತಾನೆ ಕರ್ಟನ್ವರೆಗೆ ಕೂಡ. ಸೊ ಹಾಗೆ ಎಷ್ಟು ನೋಡಿದರೆ ಸಹ ಸಾಕಾಗೋದಿಲ್ಲ. ಮತ್ತೇನಾದರೂ ಬರೆಯುವಂಥದ್ದೆಲ್ಲ ಸಿಕ್ಕಿದರೆ ಪೆನ್ಸಿಲ್ ಏನಾದರೂ ಸಿಕ್ಕಿದರೆ ಗೋಡೆಗೆಲ್ಲ ಬರೆದು ಬಿಟ್ಟರೆ ಅಂತ ಕೂಡ ಹೆದರಿಕೆ. ಹಾಗೆ ಹಿಂದೆಯೇ ಇರುವಂಥದ್ದು ನಾನು, ಅಥವಾ ಕೇಕ್ ಮಾಡುವಾಗ ಕೇಕ್ ರೂಮಿಗೆ ತಗೊಂಡೋಗಿ ಕೂತ್ಕೊಳ್ಳಿಸುವಂಥದ್ದು. ಅಲ್ಲಿ ಸಹ ಕಬಟ್ ಓಪನ್ ಮಾಡಿ ಎಲ್ಲ ಹೊರಗೆ ಹಾಕ್ತಾನೆ. ಏನು ಮಾಡೋದಲ್ಲ, ಒಂದು ಮಗು ಸ್ವಲ್ಪ ಪಾಪದು ಸಿಕ್ಕಿದರೆ ಇನ್ನೊಂದು ಜೋರಿದು ಕೊಡ್ತಾರೆ ದೇವರು. ಹಾಗೆ ನನಗೆ ಈ ಸಲದ ಮಗು ತುಂಬಾ ನಾಟಿ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ನಾಟಿ ಆಯಿತಾ. ದಿನ ಹೋದ ಹಾಗೆ ಅವನ ನಾಟಿನೆಸ್ ಜಾಸ್ತಿ ಆಗ್ತಾ ಉಂಟು.
ಬಟ್ ಸ್ಟಿಲ್ ಅವನು ಕ್ಯೂಟ್ ಅಂತ ಹೇಳಿ ನನಗೆ ಅನಿಸುವಂಥದ್ದು. ಏನು ಮಾಡೋದು, ನಾನು ಇಲ್ಲಿಯ ನೇಬರ್ಸ್ ಅಂದ್ಕೊಳ್ಬೋದು ಇವ್ರು ಎಷ್ಟು ಬೊಬ್ಬೆ ಮಾಡ್ತಾರೆ ಅಂತ ಹೇಳಿ. ನಮಗೆ ಅಲ್ಲಿ ನಮ್ಮದೇ ಆದಂಥ ಸ್ಪೇಸ್, ಯಾವುದೇ ಮನೆಗಳಿರಲಿಲ್ಲ, ಯಾರು ಕೇಳುವವರು ಇರಲಿಲ್ಲ. ಎಷ್ಟು ಬೊಬ್ಬೆ ಹಾಕಿದರೆ ಸಹ ಯಾರಿಗೆ ಸಹ ಕೇಳೋದಿಲ್ಲ. ಸುತ್ತ ತೋಟ ಕಾಡೆಲ್ಲ ಇದ್ದದ್ರಿಂದ ಇಲ್ಲಿ ಬಂದರೆ ಸಹ ಮಕ್ಕಳಿಗೆ ಬೊಬ್ಬೆ ಮಾಡುವಾಗ ನಾನೇ ಒಮ್ಮೊಮ್ಮೆ ಅಂದ್ಕೊಳ್ಳುವಂಥದ್ದು, ನೇಬರ್ಸ್ ಓಡಿ ಬರೋದಿದ್ದರೆ ಸಾಕು ಅಂತ ಹೇಳಿ. ನಾನು ನೋಡಲಿಕ್ಕೆ ಹೀಗೆ ಕಾಣಿಸಿದರೆ ಸಹ ನಾನು ಬೊಬ್ಬೆ ಹಾಕ್ತಾನೆ ಇರ್ತೇನೆ ಆಯಿತಾ. ಸಿಯೋನಿಗೆ ಆಗಿರ್ಬೋದು, ಚಿಕ್ಕದಕ್ಕೆ ಆಗಿರ್ಬೋದು, ಏನಾದರೂ ಒಂದು ಮಾಡ್ತಾ ಇರ್ತಾರಲ್ವ, ನಾವು ಮಾತಾಡ್ತಾ ಇದ್ದರೆ ಮಾತ್ರ ಅವ್ರು ಸ್ವಲ್ಪ ಬೇಡದ ಕೆಲಸ ಮಾಡದೇ ಇರ್ತಾರೆ. ಇಲ್ಲಾಂದರೆ ಏನಾದರೂ ಒಂದು ಕೆಲಸ ಮಾಡಿಬಿಟ್ರೆ ಅಂತ ಹೇಳಿ ಹೆದರಿಕೆ ನನಗೆ. ಹಾಗೆ ನಾನು ಬೊಬ್ಬೆ ಹಾಕ್ತಾನೆ ಇರ್ತೇನೆ. ನೇಬರ್ಸ್ ಏನು ಯೋಚನೆ ಮಾಡ್ತಾರೆ ಅಂತ ಸಹ ಗೊತ್ತಿಲ್ಲ. ಅತ್ತೆ ಮಾವ ಎಲ್ಲ ಮಲಗಿದ್ದಾರೆ. ಮಾವ ಸಹ ಬಂದಿದ್ದರು ತೋಟದಿಂದ, ಅವರೆಲ್ಲ ಊಟ ಮಾಡಿ ಇವಾಗ ಹೋಗಿ ಮಲಗಿದ್ದಾರೆ. ನಾನು ಜಸ್ಟ್ ಈಗ ಅಂದರೆ ಕರೆಂಟ್ ಬಂದದ್ದು ಮಾತ್ರ, ಈಗ ಒಂದು 10 ಮಿನಿಟ್ಸ್ ಆಯಿತು ಅಷ್ಟೇ. ಹಾಗೆ ಜಸ್ಟ್ ಒಮ್ಮೆ ನೀರನ್ನು ಲಿಫ್ಟ್ ಮಾಡ್ತೇನೆ ಅಂತ ಹೇಳಿ ಪಂಪಿಂದ. ಮತ್ತೆ ಕರೆಂಟ್ ಹೋದರೆ ಯಾವಾಗ ಬರ್ತದೆ ಹೇಳಲಿಕ್ಕಾಗೋದಿಲ್ಲ. ಟ್ಯಾಂಕ್ ದೊಡ್ಡದಿದೆ ನಮಗೆ, ಹಾಗೆ 1-2 ದಿನಕ್ಕೆ ಖಾಲಿ ಆಗೋದಿಲ್ಲ. ಸ್ಟಿಲ್ ಮತ್ತೆ ಹೋದ ಕರೆಂಟ್ ಯಾವಾಗ ಬರ್ತದೆ ಹೇಳಲಿಕ್ಕಾಗೋದಿಲ್ಲ. ಮರ ಎಲ್ಲ ಬಿದ್ದು ಕಂಬ ಕಟ್ಟಾಗಿತ್ತು, ಹಾಗಾಗಿ 2 ದಿನ ನಂತರ ನಮಗೆ ಕರೆಂಟ್ ಬಂದಂಥದ್ದು. ನಾಯಿಗಂತೂ ಇಲ್ಲಿ ಬೋರ್ ಆಗ್ತಾ ಉಂಟು. ಕಾಂಪೌಂಡ್ ಒಳಗೆ ಸ್ವಲ್ಪ ಜಾಗದಲ್ಲೇ ತಿರುಗಾಡಲಿಕ್ಕೆ ಅಲ್ಲ, ಹಾಗೆ ಅವನಂತೂ ಸ್ವಲ್ಪ ಸಪೂರ ಆಗಿದ್ದಾನೆ. ಅಂದರೆ ಜಾಸ್ತಿ ವೆಯ್ಟ್ ಗೇನ್ ಕೂಡ ಆಗಲಿಲ್ಲ, ವೆಯ್ಟ್ ಲಾಸ್ ಆಗ್ತಾನೆ ಉಂಟ. ಸ್ವಲ್ಪ ದಿನ ಬೇಕು ಅವನಿಗೆ ಅಡ್ಜಸ್ಟ್ ಆಗಲಿಕ್ಕೆ. ಮತ್ತು ಅವನೊಟ್ಟಿಗೆ ಇದ್ದ ಇನ್ನೊಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ನಾಯಿ ಇತ್ತಲ್ಲ, ಅದನ್ನು ನಾಯಿ ಪಿಲ್ಲಿ ಅಂತ ಹೇಳ್ತಾರೆ ಈ ಸೈಡಲ್ಲಿ. ನಾಯಿ ರೀತಿಯಲ್ಲಿರುವಂಥ ಒಂದು ಹುಲಿ ಥರದ್ದು, ಚಿರತೆ ಥರದ್ದು ಮರಿ, ಅದು ಬಂದು ಕಚ್ಚಿ ತಿಂದು ಸ್ವಲ್ಪ ಅಂದರೆ ಅದು ಮಾಂಸ ಎಲ್ಲ ತಿಂದಿತ್ತು. ಹಾಗೆ ಅದು ಸತ್ತೋಯ್ತು 2 ದಿನ ನಂತರ. ಆದಷ್ಟು ಅದನ್ನು ಉಳಿಸಲಿಕ್ಕೆ ನೋಡಿದ್ವಿ, ಆಗಲಿಲ್ಲ ಅದು, ಹಾಗೆ ಅದು ಸತ್ತೋಯ್ತು. ಹಾಗೆ ಅದರದ್ದು ಕೂಡ ಅವನಿಗೆ ಬೇಜಾರುಂಟು, ಹಾಗೆ ಸ್ವಲ್ಪ ಡಲ್ ಅವನು. ಇಷ್ಟು ದಿನದಲ್ಲಿ ಮನೆ ಕಟ್ಟಿದ ನಂತರ, ಮನೆ ಕಟ್ಟುವಾಗಿಂದ ಇವತ್ತೇ ಫಸ್ಟ್ ನಾನು ಟೆರೆಸ್ಸಿಗೆ ಬಂದಂಥದ್ದು. ಅಂದರೆ ಮಗು ಇರುವಾಗ ಎತ್ತಿಕೊಂಡು ಬರಲಿಕ್ಕಾಗೋದಿಲ್ಲ, ಮತ್ತು ಸ್ಟೆಪ್ಸ್ ಅಲ್ವಾ, ಸ್ಟೆಪ್ಸ್ ನನಗೆ ಹತ್ತಲಿಕ್ಕೆ ಇಲ್ಲ, ಅವಾಯ್ಡ್ ಮಾಡಲಿಕ್ಕೆ. ಹಾಗಾಗಿ ನಾನು ಅವಾಯ್ಡ್ ಮಾಡ್ತಾಯಿದ್ದೆ. ಬಟ್ ಇವತ್ತು ಒಮ್ಮೆ ನೋಡುವ ಅಂತ ಆಯಿತು ನನಗೆ. ವೆದರ್ ಚೆನ್ನಾಗಿತ್ತು, ಗಾಳಿ ಬರ್ತಾಯಿತ್ತು, ಎಷ್ಟು ದೊಡ್ಡ ಟ್ಯಾಂಕ್ ಇದೆ, ಏನೆಲ್ಲ ಉಂಟು ಮೇಲೆ ನೋಡುವ ಅಂತ ಹೇಳಿ ಬಂದಂಥದ್ದು. ಬಂದದಕ್ಕೆ ಕೂಡ ಖುಷಿ ಆಯಿತು, ಯಾಕೆಂದರೆ ಮೇಲಿನ ವ್ಯೂ ನೋಡಲಿಕ್ಕೆ, ನೇಬ್ರಿಂಗ್ ಮನೆಗಳೆಲ್ಲ ಹೇಗಿದೆ ನೋಡಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ. ಹಾಗೆ ಆಯಿತು. ಇಲ್ಲಿ ಮೇಲಿಂದ ನೋಡುವಾಗ ನಮಗೆ ಅನಿಸ್ತದೆ ಮನೆ ಎಷ್ಟು ದೊಡ್ಡದಿದೆ, ಎಷ್ಟು ದೊಡ್ಡ ಕಾಂಪೌಂಡ್ ಅಂತ ಹೇಳಿ ಎಲ್ಲ ಅನ್ನಿಸ್ತದೆ. ಬಟ್ ಕೆಳಗಿಂದ ನೋಡುವಾಗ ಇದಿಷ್ಟೇ ಇರೋದಲ್ಲ ಅಂತ ಹೇಳಿ ಫೀಲ್ ಆಗ್ತದೆ. ಬಟ್ ತುಂಬ ದೊಡ್ಡದಾಗೇ ಇದೆ. ನನ್ನ ಪ್ರಕಾರ ಮನೆ ತುಂಬ ದೊಡ್ಡದಾಗಿ ಅನಿಸ್ತು, ದೊಡ್ಡದಾಗಿದೆ. ಯಾಕೆಂದರೆ ತುಂಬ ಸ್ಪೇಷಿಯಸ್ ಆಗಿರೋದ್ರಿಂದ ಹೀಗೇ ಇರಬೇಕು ಸ್ವಲ್ಪ. ಅಂದರೆ ದೊಡ್ಡ ಫ್ಯಾಮಿಲಿ ಇರೋವರಿಗೆ ಹೀಗಿದ್ರೇ ಒಳ್ಳೆಯದು. ಮತ್ತು ತುಂಬ ಜನ ಹೇಳ್ತಾ ಇದ್ರ 3 ಕಿಚನ್ ಯಾಕೆ ಮಾಡಿಕೊಂಡ್ರೆ, ಬೆಡ್ರೂಮ್ ಮಾಡಬೇಕಿತ್ತು ಅಂತೆಲ್ಲ ಹೇಳಿ. ಬೆಡ್ರೂಮ್ ಅಂತ ಹೇಳಿ ನಮ್ಮ ಮೇನ್ ಮೋಟಿವ್ ಅಂತ ಹೇಳಿದರೆ ನಮ್ಮ ಕಂಫರ್ಟ್. ಮನೆಯಲ್ಲಿ ಇರುವವರು ನೆಂಟರು ಬಂದರೆ 1 ದಿನ 2 ದಿನಕ್ಕೆ ಬರ್ತಾರೆ ಹೋಗ್ತಾರೆ. ಅವ್ರು ಬಂದಾಗ ಬೇಕಾದರೆ ಅವರಿಗೆ ಬೆಡ್ಡಲ್ಲಿ ಮಲಗಲಿಕ್ಕಿದ್ರೆ ಅವರು ಕಾಟಲ್ಲಿ ಮಲಗ್ಬೋದು, ಬಿಟ್ಟು ಕೊಡ್ಬೋದಲ್ವ ಅವರಿಗೆ ರೂಮ್. ಏನಾಗಲಿಕ್ಕಿದೆ 1 ದಿನ 2 ದಿನ ಅಥವಾ 1 ವಾರನೇ ಆಗಿರ್ಬೋದು. ಸ್ಟಿಲ್ ನಾವು ಮನೆಯಲ್ಲಿರುವವರು ನಮ್ಮ ಒಂದು ಕಂಫರ್ಟ್ ಝೋನ್ ನಮಗೆ ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ನಮ್ಮ ಕಂಫರ್ಟ್ ಲೆವೆಲಿಗೆ ಯಾವ ರೀತಿಯಲ್ಲಿ ಬೇಕು ಹಾಗೆ ಮಾಡ್ಕೊಂಡಿರುವಂಥದ್ದು ರೂಮ್ಸ್ ಕೂಡ. ಮತ್ತು ಅತ್ತೆ ಮಾವಂದು ರೂಮ್ ಕೂಡ ಅವರ ಕಂಫರ್ಟ್ ಮೇಯ್ನ್ ಅಲ್ವ. ಹಾಗೆ ಅವರಿಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಕಸ್ಟಮೈಸ್ ಮಾಡಿರುವಂಥದ್ದು. ಪ್ರತಿಯೊಂದು ಕೂಡ ಈಗ ಮ್ಯಾಟಿಂದ ಹಿಡಿದು ಬೆಡ್ಡಿಂದ ಹಿಡಿದು ಪ್ರತಿಯೊಂದು ಕೂಡ ಹಾಗೆಯೇ ನಾವು ಸೆಲೆಕ್ಟ್ ಮಾಡಿರುವಂಥದ್ದು. ಸೊ ನೆಂಟರು ಬಂದಾಗ ಹೇಗಿದ್ದರೂ ಕೂಡ ನಾವು ಅವರಿಗೆ ಅಡ್ಜಸ್ಟ್ ಮಾಡ್ತೇವೆ. ಅಂದರೆ ಈಗಿನ ಕಾಲದಲ್ಲಿ ಯಾವ ನೆಂಟರು ಬರ್ತಾರೆ, ಯಾರು ನಿಲ್ತಾರೆ ಅಲ್ಲ, ಎಲ್ಲರಿಗೆ ಅವ್ರವ್ರದ್ದೇ ಬ್ಯುಸಿ ಲೈಫ್. ಬೆಳಿಗ್ಗೆ ಬಂದರೆ ಈ ಮನೆಯ ಮಕ್ಕಳೇ ಬಂದರೂ ಕೂಡ ಅವ್ರ ಮಕ್ಕಳಿಗೆ ಏನಾದರೂ ಒಂದಿರ್ತದೆ. ಹಾಗಾಗಿ 1 ದಿನ ನಿಂತರೆ ಕೂಡ ಹಾರ್ಡ್ಲಿ 1 ದಿನ ಅಥವಾ 2 ದಿನ, ಮತ್ತು ಯಾರು ಸಹ ನಿಲ್ಲೋದಿಲ್ಲ, ಹೋಗಿಬಿಡ್ತಾರೆ. ಈಗ ನಾವೇ ಆದರೂ ಸಹ ಈಗ ಮಳೆ ಅಂತ ಹೇಳಿ ಬೆಡ್ರೂಮಲ್ಲಿ ಮಲಗ್ತಾ ಇದ್ದೇವೆ. ಇಲ್ಲಾದರೆ ಮಲಗೋದಿಲ್ಲ ಗೊತ್ತೆ, ಈ ಟಿ ವಿ ಉಂಟಲ್ಲ ಇಲ್ಲೇ ಕೆಳಗೆ ಮಲಗಿದ್ದು ನಾನು, ಮಕ್ಕಳು ಮತ್ತು ಹಸ್ಬೆಂಡ್ ಎಲ್ಲ. ಯಾಕೆಂದರೆ ಬೆಡ್ರೂಮಲ್ಲಿ ಮಲಗಲಿಕ್ಕೆ ಆಗೋದಿಲ್ಲ, ತುಂಬ ಸೆಕೆ. ಸೊ ಹಾಗಾಗಿ ನಮ್ಮ ಕಂಫರ್ಟ್ ಯಾವ ರೀತಿಯಲ್ಲಿದೆ ಆ ರೀತಿಯಲ್ಲಿ ನಾವು ಅದನ್ನು ಅಡ್ಜಸ್ಟ್ ಮಾಡುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಸ್ಪೆಷಲ್. ಇಲ್ಲಿ ನೋಡಿ ಮಕ್ಕಳು ರಾತ್ರಿ ಬೆಡ್ಡಲ್ಲಿ ಹೇಗೆ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಹಸ್ಬೆಂಡ್ ಕೂಡ ಇರಲಿಲ್ಲ, ಸಿಯೋನ್ ಕೇಳ್ತಾ ಇದ್ದ ಡ್ಯಾಡಿ ಎಲ್ಲಿ ಯಾವಾಗ ಬರ್ತಾರೆ ಅಂತ ಹೇಳಿ. ಮತ್ತು ನಾನು ಹಸ್ಬೆಂಡ್ ಹತ್ರ ಹೇಳಿದ್ದೆ ನೀವು ಹೇಳಿ ಹೋಗಿ ಅಂತ. ಏಕೆಂದರೆ ಅವ್ನು ಮತ್ತೆ ರಾತ್ರಿ ಎಲ್ಲ ಕಾಯ್ತಾ ಕೂತ್ಕೊಳ್ತಾನೆ, ಈಗ ಬರ್ತಾರಾ ಕಾಲ್ ಮಾಡು ಅಂತ ಹೇಳಿ. ಮತ್ತು ನೈಟ್ ಟ್ರೈನಲ್ಲೆಲ್ಲ ಇದೆಲ್ಲ ಸಿಗೋದಿಲ್ಲ ಅಲ್ಲ, ನೆಟ್ವರ್ಕ್ ಎಲ್ಲ. ಹಾಗೆ ಅವ್ರು ಹೇಳಿ ಹೋಗಿದ್ರು.
ಸೊ ಸ್ವಲ್ಪ ಕೇಳಿದ ಅವನು, ಮತ್ತು ನಾನು ಹೇಳಿದೆ ನಾಳೆ ಬರ್ತಾರೆ ಅಂತ ಹೇಳಿ. ಹಾಗೆ ಈಗ ಚಿಕ್ಕ ಮಗು ಜೊತೆ ಆಟಾಡ್ತಾ ಇದ್ದಾನೆ. ಇಬ್ಬರು ಸಹ ಒಳ್ಳೆಯದಾಗಿ ಆಟಾಡ್ತಾರೆ, ಮತ್ತು ಯಾವಾಗ ಫೈಟಿಂಗ್ ಆಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ನನ್ನ ಚಿಕ್ಕ ಮಗು ಸ್ವಲ್ಪ ಕಚ್ಚೋದು ಜಾಸ್ತಿ, ಖುಷಿಯಾದರೆ ಸಹ ಕಚ್ಚಿ ಬಿಡ್ತಾನೆ, ಸಿಟ್ಟು ಬಂದರೆ ಸಹ ಕಚ್ಚಿ ಬಿಡ್ತಾನೆ. ನಾಲ್ಕೇ ಹಲ್ಲಿರುವಂಥದ್ದು ಆದರೂ ಸಹ ಗಟ್ಟಿ ಕಚ್ತಾನೆ. ಹಾಗಾಗಿ ಸ್ವಲ್ಪ ಕೇರ್ ಮಾಡಬೇಕು. ಈಗ ನೋಡಿ ಹೇಗೆ ತಾಗಿದೆ ಅಂತ ಹೇಳಿ, ಅವನ ತಲೆ ತಾಗಿತು ಸ್ವಲ್ಪ ಹೊತ್ತು ಮಾತ್ರ, ಮತ್ತೆ ಗೊತ್ತಾಗೋದಿಲ್ಲ. ನೋಡಿ ಆಟಾಡ್ತಾ ಇದ್ದಾನೆ. ಸೊ ಇಷ್ಟೇ ಇವತ್ತಿನ ಸಿಂಪಲ್ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆಯಿತಾ. ಇನ್ನು ರೆಗ್ಯುಲರಾಗಿ ನಾನು ರುಟೀನ್ ವ್ಲಾಗ್ಸನ್ನು ಹಾಕ್ತಾ ಇರ್ತೇನೆ. ಇಷ್ಟ ಆದರೆ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೂ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಆದರೆ ಸಬ್ಸ್ಕ್ರೈಬ್ ಕೂಡ ಆಗಿ, ಮತ್ತು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಕೂಡ ಮಾಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.